ಅವ್ರಿನ ಆಟ ಆಡೋ ವಯಸ್ಸಲ್ಲೇ ಶುಗರ್, ಅವ್ರಿಗಿನ ಊಟ ಮಾಡೋದೇ ಗೊತ್ತಿರೋದಿಲ್ಲ, ಆಟ ಆಡ್ತಿರ್ತಾರೆ, ಸರಿ ಊಟ ಮಾಡೋದ್ ಗೊತ್ತಿರಲ್ಲ, ಅವಾಗ್ಲೇ ಇನ್ಸುಲೆನ್ಸಿಗೆ ಹೋಗ್ಬಿಟ್ಟಿರ್ತಾರೆ. ಎಷ್ಟು ಕಷ್ಟ ಡಿಫಿಷಿಯನ್ಸಿ ಹೊರಗಡೆ ಅನ್ಭವಿಸ್ತಾರ ಅಂದ್ರೆ ನಿಜವಾಗ್ಲು ಹೆಲ್ತ್ ಯಾವ ತರ ಎಷ್ಟು ಕೆಡ್ತಾ ಬಂದಿದೆ ನಮ್ಮ ಇದ್ರಲ್ಲಿ ಅಂದ್ರೆ ನಿಜವಾಗ್ಲು ಎಷ್ಟು ಕೆಡಿಸ್ಕೊಂತಿದೀವಿ, ನಮಗೆ ನಾವೇ ಹೆಲ್ತ್ ನ ಕೆಡಿಸ್ಕೊಂತ ಇರೋದು. ಇದ್ರ ಬಗ್ಗೆ ನಮಗೆ ಪರಿಣಾಮನೇ ಗೊತ್ತಿರೋದಿಲ್ಲ, ಅಂದ್ರೆ ಅರಿವೇ ಗೊತ್ತಿರೋದಿಲ್ಲ. ನಮಗೆ ಯಾಕೆ ಶುಗರ್ ಬಂತು ಅಂತ ಒಂದೇ ಸತಿಗೆ ನಾವು ಡಾಕ್ಟರ್ ಹತ್ರ ಹೋದಾಗನೆ ಚೆಕ್ಅಪ್ ಮಾಡ್ದಾಗನೆ ಗೊತ್ತಾಗೋದು. ಸೊ ಫಸ್ಟ್ ಬಂದ್ಬಿಟ್ಟು ನಾವ್ ನೋಡಿ ಇವಾಗ ಎಲ್ರು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಮುಂಚೆ ಎಲ್ಲ ಈಗ ಒಂದು 30 ವರ್ಷದ ಹಿಂಚೆ ಹೋದ್ರೆ ಹಿಂದ್ಗಡೆ ಹೋದ್ರೆ ಅವಾಗೆಲ್ಲ ಬೆಳೆನ ವರ್ಷಕ್ಕೊಂದ್ ಬೆಳೆ ಬೆಳಿತಾ ಇದ್ರು, ಭೂಮಿ ಫಲವತ್ತತೆ ಆಗಕ ಬಿಡ್ತಾ ಇದ್ರು, ಒಳ್ಳೆ ಪೌಷ್ಟಿಕಾಹಾರ ಸಿಗ್ತಾ ಇತ್ತು. ಅದನ್ನ ತಿಂದ್ಬಿಟ್ಟು ನಮ್ಗೆ ಯಾವ್ದೇ ಕೆಮಿಕಲ್ ಮತ್ತೆ ಫರ್ಟಿಲೈಸರ್ ಯೂಸ್ ಮಾಡಿ ಬೆಳಿತಾ ಇದ್ದಿಲ್ಲ. ಸಗಣಿ ಗೊಬ್ಬರ, ತಿಪ್ಪೆ ಗೊಬ್ಬರ ಎಲ್ಲ ಹಾಕಿಬಿಟ್ಟು ಭೂಮಿಗೆ ರೆಸ್ಟ್ ಕೊಟ್ಟು ಫಲವತ್ತತೆ ಬೆಳೆಯನ್ನ ಬೆಳೆದು ಅದನ್ನ ನಾವು ತಿನ್ಬಿಟ್ಟು ಆರೋಗ್ಯನ ಚೆನ್ನಾಗ್ ಕಾಪಾಡ್ಕೊಂತ ಇದ್ರು. ಮತ್ತೆ ಹೋಟೆಲ್ ಇವೆಲ್ಲ ಹಾಸ್ಪಿಟಲ್ ಇವೆಲ್ಲ ಕಡಿಮೆ ಇರ್ತಾ ಇದ್ವು. ಯಾಕೆ ಕಮ್ಮಿ ಇರ್ತಿದ್ವು? ಒಳ್ಳೆ ಫುಡ್ ಕೊಡ್ತಿದ್ರಲ್ಲ, ಹಂಗಾಗಿ ಅವೆಲ್ಲ ಕಡಿಮೆ. ಬಟ್ ಇವಾಗಿನ ಕಾಲದಲ್ಲಿ ಬಂದ್ರೆ ಈಗ 21 ಸೆಂಚುರಿಯಲ್ಲಿ ಕಾಲದಲ್ಲಿ ಬಂದ್ರೆ ನಾವು ಎಷ್ಟು ನಮ್ಮ ಆರೋಗ್ಯನ ಕೆಡಿಸ್ಕೊಂತ ಅದೀವಿ ಅಂದ್ರೆ ನಿಜವಾಗ್ಲು 3 ತಿಂಗಳಿಗೆ ಒಂದ್ ಬೆಳೆ ಬೆಳೆಯಕ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ನೋಡಿ ಎಲ್ಲಿದ್ದ ಎಲ್ಲಿಗೆ ಹೊರಟೋಯ್ತು. 30 ವರ್ಷಕ್ಕೆಲ್ಲ ಎಲ್ಲಿದ್ದ ಎಲ್ಲಿಗೆ ಹೊರಟೋಯ್ತು ಅಂದ್ರೆ ನಮ್ದು ಲೈಫ್ ಸ್ಟೈಲ್ ಅಂದ್ರೆ 3 ತಿಂಗಳಿಗೆ ಒಂದ್ ಬೆಳೆ ಬೆಳಿತಾ ಇದೀವಿ. ಇಲ್ಲ ಅಂದ್ರೆ ಇನ್ನು ಪೌಷ್ಟಿಕ ಆಹಾರ ನಮಗೆ ಎಲ್ಲಿ ಬರ್ತದೆ? ಆದ್ರೆ ಅದು ಬರ್ಬೇಕು, ಬೆಳೆ ಚೆನ್ನಾಗ್ ಕಾಣ್ಬೇಕು, ಗ್ರೋತ್ ಆಗಿ ಬರ್ಬೇಕು ಅಂತಂದ್ ಹೇಳಿ ಕೆಮಿಕಲ್ ಮತ್ತೆ ಫರ್ಟಿಲೈಸರ್ ಯೂಸ್ ಮಾಡ್ಬಿಟ್ಟು ಈ ಬೆಳೆನ ಬೆಳಿತಾ ಇದೀವಿ. ಸೊ ನೋಡಿ ಒಂದ್ ಹಣ್ಣು, ಸಪೋಸ್ ಹಣ್ಣು ತಗೊಳ್ಳಿ ನೀವು, ಒಂದು ಬಾಳೆಹಣ್ಣು ತಗೊಳ್ಳಿ, ಅದನ್ನ ಕೆಮಿಕಲ್ ಹಾಕಿ ಮಾರ್ನಿಂಗ್ ಅಷ್ಟೊತ್ತಿಗೆ ಈವ್ನಿಂಗ್ ಇಟ್ರೆ ಮಾರ್ನಿಂಗ್ ಅನ್ನೋಷ್ಟೊತ್ತಿಗೆ ಹಣ್ಣಾಗ್ಬಿಡ್ಬೇಕು. ಅಂದ್ರೆ ನೋಡಕ್ಕೆ ಕಲರ್ ಮೇಲೆ ಮಾತ್ರ ಫುಲ್ ಹಣ್ಣಾಗ ತನಕ ಕಾಣಿಸ್ತತೆ, ಬಟ್ ಬಾಳೆಹಣ್ಣು ಒಳಗಡೆ ಬಿಚ್ಕೊಂಡ್ ತಿಂದ್ರೇನೆ ಎಲ್ಲ ಕಾಯಿ ಇರ್ತದೆ. ನೀವ್ ಅಬ್ಸರ್ವ್ ಮಾಡ್ರಿ. ಇನ್ನು ಫ್ರೆಶ್ ಅಂತ ತಗೊಂಬಂದಿರ್ತೀವಿ, ಚೆನ್ನಾಗ್ ಕಾಣಿಸ್ತದೆ ಹಣ್ಣು, ತಿನ್ಬೇಕಂತ ಅಂದ್ರೆ ಹಣ್ಣು ತಿನ್ಬೇಕೆ ಅನ್ಸಲ್ಲ. ಇನ್ ಬಂದ್ಬಿಟ್ಟು ನಾನ್ ವೆಜ್ ತಿನ್ನೋರು ಅಂದ್ರೆ ನೋಡಿ ಒಂದು ಕೋಳಿನ 40 ದಿನ 38-40 ದಿನಕ್ಕೆಲ್ಲ ಒಂದು 4 ಕೆಜಿ ಕೋಳಿ ಮಾಂಸ ಆಗ ತರ ಮಾಡ್ತಾರೆ. ಅಂದ್ರೆ ಯಾವ ತರ ಫಾಸ್ಟ್ ನಾವು ಮನುಷ್ಯರು ಎಷ್ಟು ಬೇಗ ನಾವು ಚೆನ್ನಾಗ್ ಆಗ್ಬೇಕು ಅಂತಂದೇಳಿ ಕೆಮಿಕಲ್ ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ಅದು ನಮಗೆ ಪರಿಣಾಮ ಬೀಳ್ತದಂತ ನಿಜವಾಗ್ಲೂ ನಮಗೆ ಗೊತ್ತೇನೆ ಆಗೋದಿಲ್ಲ. ಅದ್ ಏನು ಅದು ನಮ್ ಬಾಡಿಗೆ ತಿಂತೀವಲ್ಲ. ಈಗ ಇಬ್ಬರನ್ನ ತಡೆಗಟ್ಟೋದು ನಾವು ಸಾಧ್ಯನೇ ಇಲ್ಲಲ್ಲ. ಎಷ್ಟು ಜನ ಇದ್ದಾರೆ ಹೊರಗಡೆ, ಎಷ್ಟು ಯಾರ್ನಂತ ಇದು ಮಾಡ್ಬೇಕು. ಸೊ ಅದಕ್ಕೆ ಹೇಳೋದು ಆ ಫುಡ್ ಜೊತೆಗೆ ನಮಗೆ ಒಳ್ಳೆ ನ್ಯೂಟ್ರಿಷನ್ ಕೊಟ್ರೆ ಎಷ್ಟು ಬೆನಿಫಿಟ್ ಸಿಗ್ತತೆ. ಸೊ ನೋಡಿ ನಾವು ಹೊರಗಡೆ ಆ ಒಂದು ಕೋಳಿ ಮಾಂಸನ ತಗೊಂಬರ್ತೀವ, ಅದು ಎಲ್ಲಾ ಇಂಜೆಕ್ಷನ್ ಹಾಕ್ಸ್ಕೊಂಡ್ ಆ ಕೋಳಿ ಅದ್ರ ತೊಡೆ ಭಾಗನೇ ಹಚ್ಚಗಾಗಿರ್ತತೆ. ಚಿಕನ್ ಕಡಿಯತ್ತಲ್ಲಿ ಹೋಗಿ ನೋಡ್ಬೇಕು, ಯಾವಾಗಾದ್ರೂ ತರ್ತಿರಲ್ಲ, ಗಂಡ್ಮಕ್ಳು ಜಾಸ್ತಿ ತರ್ತೀರಾ, ನೀವ್ ನೋಡ್ತಿರ್ತೀರಾ. ಅದನ್ನ ಏನ್ ಅವ್ರೇನ್ ತೆಗಿದಿಲ್ಲ, ಅದನ್ನ ಹಂಗೆ ಹಾಕ್ತಾರ. ಅದನ್ನ ತಗೊಂಬಂದ್ಬಿಟ್ಟು ಟೇಸ್ಟ್ ಆಗಿ ಹಾಕಿ ಉಪ್ಪು ಖಾರ ಹಾಕೊಂಡ್ ಹಂಗೆ ಬೆನ್ಸ್ಕೊಂಡು ಒಡೆಯದೆ ಚೆನ್ನಾಗೈತ್ ಅನ್ನೋದು. ಮತ್ತೆ ಫ್ರೆಶ್ ತರಕಾರಿ ತಗೊಂಬರ್ತೀವಿ, ತಿನ್ನದೆ ಮತ್ತೆ ಫ್ರೆಶ್ ವೆಜ್ ಆಗಿರ್ಲಿ, ನಾನ್ ವೆಜ್ ಆಗಿರ್ಲಿ, ಈ ತರ ನಾವ್ ತಿಂತಾ ಇರ್ತೀವಿ. ಮತ್ತೆ ಬೇಕರಿ ಐಟಮ್ಸ್ ಗಳೆಲ್ಲ ಜಾಸ್ತಿ ತಿಂತಾ ಇರ್ತೀವಿ. ಇವೆಲ್ಲ ಜಾಸ್ತಿ ತಿಂತ ಮನುಷ್ಯನ್ ಬಾಡಿ ಕೆಟ್ಟೋಗ್ತಾನೆ ಬರ್ತೈತೆ. ಅಂದ್ರೆ ನಿಧಾನಕ್ಕೆ ನಮ್ ಬಾಡಿ ಕೆಟ್ತಾ ಬಂದಿರ್ತತೆ, ನಾವ್ ಅದನ್ನ ನೋಟಿಫೈ ಮಾಡ್ಕೊಂಡಿರೋದೇ ಇಲ್ಲ. ಏನ್ ಅಂದ್ಬಿಡ್ತೀವಿ ಒಂದೇ ಸತಿಗೆ ಶುಗರ್ ಆಯ್ತು ಅಂತ. ಅಂದ್ರೆ ಮನೆಗಿದ್ದಾಗ ನಮಗೆ ಏನ್ ಅನಿಸ್ತತೆ ಅಂದ್ರೆ ಶುಗರ್ನ ಅಂದ್ರೆ ಸಿಂಟಮ್ಸ್ ಅದು ಬರಕ್ಕೆ ನಮಗೆ ಕಾರಣ ನೋಡಿ ಏನೇನ್ ಅನಿಸ್ತಾ ಇದೆ ಅಂದ್ರೆ ಪಾದ ಉರಿ ಬರ್ತಾ ಇರ್ತತೆ, ಒಬ್ಬೊಬ್ರಿಗೆಲ್ಲ ಪಾದ ಉರಿ ಆಗ್ತಾ ಇರ್ತತೆ, ಮತ್ತೆ ಹಶುವು ಜಾಸ್ತಿ ಆಗ್ತಿರ್ತತೆ, ಅವ್ರಿಗೆ ಸಂಕಟ ಜಾಸ್ತಿ ಆಗ್ತಾ ಇರ್ತತೆ, ಮತ್ತೆ ಆ ಅವ್ರಿಗೆ ಎನರ್ಜಿ ಇರೋದಿಲ್ಲ, ಸುಸ್ತು ಆಯಾಸ ಆಗ್ತಾ ಇರ್ತಾರೆ, ಬೇವ್ರು ಬರ್ತಾನೆ ಇರ್ತತೆ ಅವ್ರ ಬಾಡಿ ಒಳಗಡೆ, ಟೆನ್ಷನ್ ಗಾಬ್ರಿ ಹಾರ್ಟ್ ಜಾಸ್ತಿ ಒಡ್ಕನ ತರ ಫೀಲ್ ಆಗೋದು, ಅವ್ರ ಹಾರ್ಟ್ ಅವ್ರಿಗೆ ಒಡ್ಕನ ತರ ಕೇಳ್ಸೋದು, ಭಯ ಅನ್ಸೋದು, ಈ ತರ ಪ್ರಾಬ್ಲಮ್ಸ್ ಆಗ್ತಾನೆ ಇರ್ತತೆ. ಏನಾದ್ರೂ ಗಾಯ ಆದ್ರೆ ಅದು ಮಾಯದೇ ಇಲ್ಲ, ಆ ತರ ಪ್ರಾಬ್ಲಮ್ಸ್ ಆಗ್ತಿರ್ತತೆ. ಸೊ ಯಾಕೆ ಈ ತರ ಆಗ್ತೈತೆ ಅಂತ ಅವಾಗೆ ಡಾಕ್ಟರ್ ಹತ್ರ ಹೋಗಿ ಚೆಕ್ಅಪ್ ಮಾಡ್ತೀವಿ. ಡಾಕ್ಟರ್ ನಮಗೆ ಕಂಡಿಡಿದು ಕಾಯಿಲೆನ ಹೇಳ್ತಾರೆ, ನಿನಗೆ ಶುಗರ್ ಆಗಿದೆಪ್ಪ ಅಂತ. ಸೊ ನೋಡಿ ಈಗ ಶುಗರ್ ಅಲ್ಲಿ ಟೈಪ್ 1 ಮತ್ತೆ ಟೈಪ್ 2 ಎರಡು ತರದ ಶುಗರ್ ಇರ್ತದೆ. ಈ ಟೈಪ್ 1 ಶುಗರ್ ಬಂದ್ಬಿಟ್ಟು ಜಾಸ್ತಿ ನಮಗೆ ಅಡಲ್ಟ್ಸ್ ಅಲ್ಲಿ ಅಂದ್ರೆ ವಯಸ್ಕರಲ್ಲಿ ಮತ್ತೆ ಮಕ್ಕಳಲ್ಲಿ ಜಾಸ್ತಿ ಟೈಪ್ 1 ಡಯಾಬಿಟಿಸ್ ಕಾಣೋದು, ಅಂದ್ರೆ ಸಕ್ಕರೆ ಕಾಯಿಲೆ ಟೈಪ್ 1 ಸಕ್ಕರೆ ಕಾಯಿಲೆ ಕಾಣೋದು ನಮ್ಗೆ ಮಕ್ಕಳಲ್ಲಿ ಮತ್ತೆ ಜಾಸ್ತಿ ಯುವಕರಲ್ಲಿ. ನೋಡಿ ಯುವಕರು ಚೆನ್ನಾಗಿರ್ತಾರೆ ತಾನೆ,
ಏಜ್ ಇರ್ತತೆ, ಚೆನ್ನಾಗ ದಷ್ಟಪುಷ್ಟವಾಗಿರ್ತಾರೆ, ಚೆನ್ನಾಗ್ ತಿಂತಾರೆ, ಚೆನ್ನಾಗ್ ಇದು ಮಾಡ್ತಾರೆ, ಅವ್ರಿಗೆ ಯಾಕೆ ಬರ್ತದೆ ಶುಗರ್? ಒಳಗಡೆ ಆತರ ಫುಡ್ ಲೈಫ್ ಸ್ಟೈಲ್ ತಿಂದು ತಿಂದು ಬಾಡಿ ಕೆಡ್ಸ್ಕೊಂಡ್ಬಿಟ್ಟಿರ್ತಾರೆ. ಸೊ ಈ ತರ ಬಾಡಿ ಕೆಡ್ಸ್ಕೊಂಡು ಅವರು ಆ ತರ ಪ್ರಾಬ್ಲಮ್ಸ್ ನ ಅನುಭವಿಸ್ತಿರ್ತಾರೆ. ಇನ್ನು ಚಿಕ್ಕ ಮಕ್ಕಳು ಅವು ಆಟ ಆಡೋ ವಯಸ್ಸಿಗೆಲ್ಲ ಸರಿಗೆ ಊಟ ಮಾಡೋದೇ ಗೊತ್ತಿರೋದಿಲ್ಲ, ಹಸು ಜಾಸ್ತಿ ಆಗ್ತಿರ್ತತೆ, ಶುಗರ್ ಬಂದ್ಬಿಟ್ಟಿರ್ತತೆ, ಇನ್ಸುಲೆನ್ಸ್ ತಗೊಂತಾರೆ. ಇನ್ಸುಲೆನ್ಸ್ ತಗೊಂಡಾಗ ಹಸು ಜಾಸ್ತಿ ಆಗ್ತಿರ್ತತೆ ಅವ್ರಿಗೆ. ಆ ಟೈಮಲ್ಲಿ ಊಟ ಮಾಡ್ಬೇಕನ್ನೋದೇ ಗೊತ್ತಾಗೋದಿಲ್ಲ ಅವ್ರಿಗೆ. ಸರಿಗೆ ಊಟ ಕೊಡ್ಬೇಕು ಬಾಡಿಗೆ, ಯಾಕಂದ್ರೆ ಇನ್ಸುಲೆನ್ಸ್ ಹಾಕಿದಾಗ ಎಷ್ಟು ಡೋಸಸ್ ಇರ್ತತೆ, ಆ ಪವರಿಗೆ ಹಶು ಆಗ್ತತೆ. ಆದ್ರೆ ಮಕ್ಳು ಊಟ ಕೇಳೋ ಪರಿಸ್ಥಿತಿಗೆ ಇರಲ್ಲ, ಸರಿಗಿನ್ನು ಮಾತೇ ಬರೋದಿಲ್ಲ, ಆ ಮಕ್ಳಿಗೆಲ್ಲ ಶುಗರ್ ಆಗ್ತಾ ಇರ್ತದೆ. ಈ ತರ ಇನ್ನು ಟೈಪ್ 2 ಡಯಾಬಿಟಿಸ್ ಅಂದ್ರೆ ಇದು ಸಾಮಾನ್ಯವಾಗಿ ವಯಸ್ಸು ಅಂದ್ರೆ ಒಂದು ಆಧಾರ್ಗೆ ಜಾಸ್ತಿ ಆ ತರ ಕಾಣಿಸ್ಕೊಂತ ಇರ್ತತೆ. ಅವರಲ್ಲಿ ಸುಸ್ತಾಗೋದು, ಆಯಾಸ ಆಗೋದು, ಅವ್ರಿಗೆ ಯಾವಾಗನ ನೋಡು ಟ್ಯಾಬ್ಲೆಟ್ ಇಟ್ಕೊಂಡೇ ಇರ್ಬೇಕು. ಕೇಳಿದ್ರೆ ಏನಂತಾರೆ, ಇಲ್ಲ ಶುಗರ್ ನನಗೆ ನಾರ್ಮಲ್ ಇದೆ ಅಂತ ಹೇಳ್ತಾರೆ. ಮತ್ ಶುಗರ್ ನಾರ್ಮಲ್ ಇದ್ರೆ ನೀನ್ ಯಾಕೆ ಟ್ಯಾಬ್ಲೆಟ್ ಯೂಸ್ ಮಾಡ್ತೀಯಾ? ಟ್ಯಾಬ್ಲೆಟ್ ತಗೊಂಡಾಗ ಅಷ್ಟೇ ಶುಗರ್ ನಾರ್ಮಲ್ ಅಂದ್ರೆ ನೋಡಿ, ಈಗ ಡ್ರಿಂಕ್ಸ್ ಮಾಡಿದಾಗ ನಾವ್ ಯಾವ ತರ ಇರ್ತೀವಿ ಹಂಗೆ ನಿಮ್ ಮೆಡಿಸಿನ್ ತಗೊಂಡಾಗ ಕೂಡ ಆ ತರ. ಅವಾಗ ಮೆಡಿಸಿನ್ ತಗೊಂಡಾಗ ಮಾತ್ರ ನಮಗೆ ನಾರ್ಮಲ್ ಸ್ಟೇಜ್ ಅಲ್ಲಿ ಕಾಣಿಸ್ತತೆ, ಅಂದ್ರೆ ನಾರ್ಮಲ್ ಆಗಿರಕ್ಕೆ. ಮತ್ತೆ ತಿರ್ಗಾ ಟ್ಯಾಬ್ಲೆಟ್ ಬಿಟ್ರೆ ಅದೇ ಪರಿಸ್ಥಿತಿಗೆ ಬರ್ತದೆ. ಸೊ ಈ ತರ ಬರ್ಬಾರ್ದು. ಒಬ್ಬ ಮನುಷ್ಯನಿಗೆ ಬಾಡಿಯಲ್ಲಿ ಎಷ್ಟು ಶುಗರ್ ಇರ್ಬೇಕು, ಎಷ್ಟು BP ಇರ್ಬೇಕು ಅದು ಎಷ್ಟು ಅವ್ರವ್ರ ಬಾಡಿಗೆ ಅವ್ರವ್ರ ಇದಕ್ ತಕ್ಕಂಗೆ ಇರ್ಬೇಕು. ಸೊ ಇದನ್ ಬಿಟ್ಬಿಟ್ಟು ಜಾಸ್ತಿ ಕಡಿಮೆ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು ತಿನ್ನೋ ಫುಡ್ ಲೈಫ್ ಸ್ಟೈಲ್ ಇಂದ. ಈ ತರ ಜಾಸ್ತಿ ಕಮ್ಮಿ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಇವಾಗ ನಾನು ಒಂದ್ ಫೋಟೋ ಶೇರ್ ಮಾಡ್ತೀನಿ. ಸೊ ಈ ತರ ಮಾಡ್ಕೊಂಡು ನಮ್ ಬಾಡಿ ಒಳಗಡೆ ಕೊಲೆಸ್ಟ್ರಾಲ್ ನೋಡ್ರಿ ಯಾವ ತರ ಆಗಿರ್ತದಂತ. ಈ ತರ ಕೊಲೆಸ್ಟ್ರಾಲ್ ಆಗಿರ್ತದೆ ಅಂದ್ರೆ ನೋಡಿ, ಬ್ಲಡ್ ಅಲ್ಲಿ ಬ್ಲಡ್ ಶುಗರ್ ಅಂತ ಹೇಳ್ತಾನೆ ಇರ್ತೀವಿ. ಬ್ಲಡ್ ಅಲ್ಲಿ ನಮಗೆ ಫ್ಯಾಟ್ ಆಗಿರೋದ್ರಿಂದ ಆ ಫ್ಯಾಟ್ ನಮಗೆ ರಿಮೂವ್ ಮಾಡ್ಕೊಳಕ್ ಆಗಲ್ಲ. ತಿನ್ನೋ ಫುಡ್ ಲೈಫ್ ಸ್ಟೈಲ್ ಇಂದ ಒಳಗಡೆ ಫ್ಯಾಟ್ ಆಗಿ ಕನ್ವರ್ಟ್ ಆಗ್ಬಿಟ್ಟಿರ್ತದೆ. ಆ ಫ್ಯಾಟ್ ಕನ್ವರ್ಟ್ ಆಗಿದ್ನ ನಮಗೆ ರಿಮೂವ್ ಮಾಡೋದ್ ಗೊತ್ತಿಲ್ಲ, ಅಂದ್ರೆ ಕಡಿಮೆ ಮಾಡ್ಕೊಳೋದ್ ಗೊತ್ತಿಲ್ಲ. ಇವಾಗ ಒಂದು ಚರಂಡಿ ನೀರ್ ಹರಿತಾ ಇರ್ತದೆ, ಅದ್ರಲ್ಲಿ ಒಂದು ಕಡ್ಡಿ ಬಿದ್ರೇನೆ ನೀರ್ ಅಡ್ಡ ಆಗ್ಬಿಡ್ತದೆ. ಹೆಂಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗ್ಬೇಕು? ಸೊ ಈ ಫ್ಯಾಟ್ ಅನ್ನೋದು ನಮ್ ಬಾಡಿ ಒಳಗಡೆ ಜಾಸ್ತಿ ಆದ್ರೆ ಶುಗರ್ಗೆ ಕನ್ವರ್ಟ್ ಆಗ್ತದೆ. ಈ ಫ್ಯಾಟ್ ಕನ್ವರ್ಟ್ ಆದಂಗೆಲ್ಲ ಇದನ್ನ ನಾನ್ ಹೇಳ್ತಾ ಇಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿರೋದು. ನಾವು 5 ಲೈಫ್ ಡಿಫಿಷಿಯನ್ಸಿನ ಎದುರಿಸಬೇಕಾಗಿದೆ ಇವಾಗ ಜಾಸ್ತಿ ನೋಡಿ. ಅಂದ್ರೆ ಡಯಾಬಿಟಿಸ್ ಜಾಸ್ತಿ ನೋಡ್ತಾ ಇದೀವಿ. ಅಂದ್ರೆ ಶುಗರ್ ಎಲ್ಲಿ ನೋಡಿದ್ರೆ ಶುಗರ್ ಅಂತಾನೆ ಹೇಳ್ತಾ ಇದ್ದಾರೆ. ಮತ್ತೆ ಸ್ಟ್ರೋಕ್ ಆಗೋದು ಜಾಸ್ತಿನೇ ನೋಡ್ತಾ ಇದೀವಿ. ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದನ್ನ ನೋಟಿಫೈ ಮಾಡಿರೋದು. ಯಾಕಂದ್ರೆ ಮನುಷ್ಯರಲ್ಲಿ ಎಷ್ಟೊಂದು ಇದು ಇದೆ ಅಂದ್ರೆ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಅಂದ್ರೆ ಈ 5 ಲೈಫ್ ಸ್ಟೈಲ್ ಡಿಫಿಷಿಯನ್ಸಿಯಿಂದ ನಿಜವಾಗ್ಲೂ ಮನೆಯಲ್ಲಿ ಒಬ್ರಿಗೆ ಈ ತರ ಪ್ರಾಬ್ಲಮ್ ಆದ್ರೆ ಎಷ್ಟು ಸಫರ್ ಪಡ್ತಾರೆ. ಇಡೀ ಮನೇನೆ ಸಂತೋಷವಾಗಿ ಇರಕ್ ಆಗಲ್ಲ. ಒಬ್ರಿಗೆ ಏನಾದ್ರು ಕ್ಯಾನ್ಸರ್ ಬಂತಂದ್ರೆ ಅವ್ರ ಮನೇಲಿ ನೆಮ್ಮದಿನೇ ಇರಕ್ ಆಗಲ್ಲ. ಮತ್ತೆ ಕ್ಯಾನ್ಸರ್, ಈ ಸ್ಟ್ರೋಕ್, ಮತ್ತೆ ಹಾರ್ಟಿಗೆ ಸಂಬಂಧಪಟ್ಟಂತ ಹಾರ್ಟ್ ಅಟ್ಯಾಕ್ ಎಲ್ಲರೂ ನೋಡ್ರಿ ಒಂದು ಚಿಕ್ಕ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ. ಯಾಕೆ? ನಾವ್ ತಿನ್ನಂತ ಫುಡ್ ಇಂದ. ನಾವ್ ತಿನ್ನೋ ಫುಡ್ ಅಲ್ಲಿ ಪೌಷ್ಟಿಕ ಆಹಾರ ನಮಗ್ ಸಿಗ್ತಾ ಇಲ್ಲ, ಒಳ್ಳೆ ನ್ಯೂಟ್ರಿಷನ್ ಸಿಗ್ತಾ ಇಲ್ಲ ನಮ್ಗೆ. ಈ ತರ ಪ್ರಾಬ್ಲಮ್ ಇಂದ ಬರೀ ಜಾಸ್ತಿ ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತತೆ ನಮ್ ಬಾಡಿ ಒಳಗಡೆ. ಈ ಫ್ಯಾಟ್ ಕನ್ವರ್ಟ್ ಆಗಿ ಎಷ್ಟೊಂದು ಪ್ರಾಬ್ಲಮ್ಸ್ ನಾವ್ ಎದುರಿಸ್ಬೇಕಾಗ್ತತೆ. ಪ್ರತಿ ಒಬ್ರು ಮನೆಯಲ್ಲಿ ಹೊರಗಡೆ ಹೋಗಿ ನೋಡಿದ್ರೆ ನಿಜವಾಗ್ಲು ಎಷ್ಟು ಜನ ಹುಡುಕಿದ್ರೆ ಸಿಗ್ತಾರಂದ್ರೆ ಪ್ರತಿ ಒಬ್ರು ಮನೆಯಲ್ಲಿ. ನಿನ್ನೆ ಹೇಳಿದ್ರು ಮಂಜುಳಾ ಮೇಡಮ್, ಒಂದು ಓಣೆಯಲ್ಲಿ ಹೋದ್ರೆ ನಿಜವಾಗ್ಲು ಇಬ್ರಿಗನ ಇಲ್ಲಿದ್ದ 10 ಮನೆ ಅದಾವಂದ್ರೆ ಆ 10 ಮನೆಯಲ್ಲಿ ಇಬ್ರಿಗೆ ಮಕ್ಳಾಗಿರೋದಿಲ್ಲ, ಇಬ್ರಿಗಾದ್ರೂ ಮಕ್ಳಾಗಿರಲ್ಲ. ಹೇಳಿದ್ರಲ್ಲ 100% ಅಲ್ಲಿ 50% ಮಕ್ಳಾಗಿ ಇಲ್ದರೆ ಸಿಗ್ತಾರೆ. ಎಷ್ಟು ಸಮಸ್ಯೆನ ಎದುರಿಸ್ಬೇಕಾಗ್ತತೆ. ಇದು ಎಲ್ಲ ಸಮಸ್ಯೆ ಅಂತ ನಮಗ್ ಗೊತ್ತೇ ಇರೋದಿಲ್ಲ. ಸುಮ್ನೆ ನಮಗೆ ಯಾಕೆ ಬಂತು, ನಮಗೆ ಯಾಕೆ ಇಷ್ಟೊಂದು ಕಾಡ್ತತೆ, ಯಾವ ದೇವ್ರಿಗೆ ಹೋಗ್ಬೇಕು, ಈ ದೇವ್ರಿಗೆ ಹೋಗ್ಬೇಕು, ನಾವ್ ಮರ್ತೇ ಬಿಡ್ತೀವಿ ನಮ್ ಬಾಡಿನ ಯಾವ ತರ ಕೆಡಿಸ್ಕೊಂಡಿರ್ತೀವ ಅಂತ. ಸೊ ತಿನ್ನ ಫುಡ್ ಇಂದಾನೆ ನಮ್ ಬಾಡಿ ಕೆಟ್ಟೋಗಿರೋದು. ಸೊ ಇವಾಗ ನಾನು ನಿಮ್ಗೆ ಇಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್ ಒಂದು ಫೋಟೋ ಹಾಕ್ತೀನಿ. ನಮ್ ಶೇರ್ ಆಪ್ಷನ್ ಸುಮನ್ ಸರ್ ಇದ್ದೀರಾ? ಗ್ಲೈಸಮಿಕ್ ಇಂಡೆಕ್ಸ್ ಒಂದು ಫೋಟೋ ಹಾಕಿ ಇಲ್ಲಿ ನಿಮಗೆ ಅರ್ಥ ಮಾಡಿಸ್ತೀನಿ ಯಾಕೆ ನಮಗೆ ಈ ತರ ಪ್ರಾಬ್ಲಮ್ ಆಗ್ತತೆ ಅಂತ. ನನಗೆ ಶೇರ್
ಸೊ ನೋಡಿ, ಇದನ್ನೊಂಚೂರು ದೊಡ್ಡದ್ ಮಾಡಿ ಸರ್. ವಾಟ್ ಈಸ್ ಎ ಗ್ಲೈಸಮಿಕ್ ಇಂಡೆಕ್ಸ್? ಇಲ್ಲಿ ನೋಡಿ, ಈ ಗ್ಲೈಸಮಿಕ್ ಇಂಡೆಕ್ಸ್ ಅಂದ್ರೆ ನೋಡಿ ನಮ್ಗೆ ಕಾರ್ಬೋಹೈಡ್ರೇಟ್ ನಮ್ ಬಾಡಿಗೆ ನಾವು ಎಷ್ಟು ಪ್ರಮಾಣ ಕೊಡ್ತಾ ಇದೀವಿ ಅಂತ ನೀವೇ ನೋಡ್ಕೊಳ್ಳಿ. ಇದು ನಮಗೆ ಗೊತ್ತಿರ್ಬೇಕು. ಇದನ್ ಗೊತ್ತಿದ್ರೆ ಇದು ಯಾರಿಗ್ ಗೊತ್ತಿರ್ತತೆ ನಿಜವಾಗ್ಲೂ 100% ಹೆಲ್ದಿ ಆಗಿರಕ್ಕೆ ಸಾಧ್ಯ. ಇಲ್ಲಿ ನೋಡಿ IGL ಅಂದ್ರೆ ಇದ್ರಲ್ಲಿ ನಮಗೆ ಕಾರ್ಬೋಹೈಡ್ರೇಟ್ ಬಂದು 70% ಅಷ್ಟು ಕಾರ್ಬೋಹೈಡ್ರೇಟ್ ತಿಂತಾ ಇರ್ತೀವಿ. ಇದು ಮೀಡಿಯಂ GL, ಇದರಲ್ಲಿ 56 to 69 ತನಕ ಕಾರ್ಬೋಹೈಡ್ರೇಟ್ ಸಿಗ್ತತೆ. ಸೊ ಇವೆರಡಕ್ಕೂ ನಾನು ವ್ಯತ್ಯಾಸ ಹೇಳ್ಬಿಡ್ತೀನಿ. ಇದು IGL ಬಂದ್ಬಿಟ್ಟು ನೋಡಿ ವೈಟ್ ಪದಾರ್ಥಗಳು ಅಂದ್ರೆ ಬೇಕರಿ ಐಟಮ್ಸ್, ಬ್ರೆಡ್, ಬನ್ನು ಮತ್ತೆ ಪಪ್ಸ್, ಆ ತರ ಎಲ್ಲ ಪ್ಯಾಕಿಂಗ್ ಫುಡ್ ತಿಂತಾ ಇರ್ತೀವಿ. ನಮಗೆ ಗೊತ್ತಿರೋದಿಲ್ಲ ಅಂದ್ರೆ ನಾಲ್ಗಿ ರುಚಿ ನೋಡ್ತಾ ಇರ್ತೀವಿ ನಾವು. ಅಂದ್ರೆ ಮೈದಾ ಜಾಸ್ತಿ ತಿಂತಾ ಇರ್ತೀವಿ, ಗೋಧಿ ಜಾಸ್ತಿ ತಿಂತಾ ಇರ್ತೀವಿ, ಸಕ್ಕರೆ ಜಾಸ್ತಿ ತಿಂತಾನೆ ಇರ್ತೀವಿ, ಸ್ವೀಟ್ ಅಂತೂ ಸಿಕ್ಕಾಪಟ್ಟೆ ತಿಂತಾ ಇರ್ತೀವಿ. ಅದು ಸಕ್ಕರೆ ಕೂಡ ಕಲರಿಂಗ್ ಆಗಿ ಬಂದಿರೋದು ಅದನ್ನು. ಹೌದಾ, ಬೆಲ್ಲದ ಐಟಮ್ ಏನು ಇವಾಗ ಬಿಟ್ಕೊಂಡೇ ಬಿಟ್ಟಿದೀವಿ, ಎಲ್ಲದಕ್ಕೂ ಸಕ್ಕರೆ ಯೂಸ್ ಮಾಡ್ತಾ ಇದೀವಿ. ಬ್ರೆಡ್, ಇಡ್ಲಿ ಆಗಿರ್ಬೋದು, ಅನ್ನ ಆಗಿರ್ಬೋದು, ಮತ್ತೆ ಅಂದ್ರೆ ಗೋಧಿ, ಮೈದಾ ಈ ತರದಲ್ಲಿ ಮಾಡಿರ್ತಕ್ಕಂತ ಪದಾರ್ಥಗಳನ್ನ ನಾವು ಜಾಸ್ತಿ ತಿಂದ್ರೆ, ನಾವ್ ತಿಂತೀವಲ್ಲ, ತಿಂದಿರ್ತಕ್ಕಂತ ಆಹಾರ ನಮ್ಗೆ ಹೊಟ್ಟೆ ಒಳಗಡೆ ಹೋದ ತಕ್ಷಣ ಅದು ಕ್ವಿಕ್ಲಿ ಡೈಜೆಷನ್ ಮಾಡ್ಕೊಂಡ್ಬಿಡ್ತತೆ. ಅಂದ್ರೆ ಬೇಗ ಡೈಜೆಷನ್ ಆಗಿ ಶಕ್ತಿನ ಬೇಗ ರಿಲೀಸ್ ಮಾಡ್ಬಿಡ್ತತೆ. ಎಷ್ಟು ಬೇಗ ನಮ್ಗೆ ಹೊಟ್ಟೆ ತುಂಬತತೆ ಅಷ್ಟು ಬೇಗನೆ ಮತ್ತೆ ಹಶ್ವಾಗ್ಬಿಡ್ತತೆ. ಹೌದಾ, ಇವಾಗ ಹೊರಗಡೆ ಹೋಗಿ ನೀವ್ ನೋಡ್ರಿ, ಬೇಕರಿಯಲ್ಲಿ ಹೊಟ್ಟೆ ತುಂಬಾ ತಿಂದ್ಬಿಡ್ರಿ, ಒಂದ್ ಎಗ್ ಪಪ್ ತಿನ್ರಿ, ಒಂದ್ ಬನ್ ತಿನ್ರಿ, ಹೊಟ್ಟೆ ತುಂಬ್ದಂಗ ಆಗ್ಬಿಡ್ತದೆ. ನೀರ್ ಕುಡ್ದಿರ್ತೀವಿ, ಮನೆಗ್ ಬರೋಷ್ಟೊತ್ತಿಗೆ ಖಾಲಿ ಆಗ್ಬಿಡ್ತೈತೆ. ಅಷ್ಟೇ ಬೇಗ ಡೈಜೆಷನ್ ಆಗಿ ನಮಗೆ ಬ್ಲಡ್ ಅಂದ್ರೆ ಬ್ಲಡ್ ಫಂಕ್ಷನ್ ನ ಹೆಚ್ಚು ಕಡಿಮೆ ಮಾಡ್ತತೆ. ಒಳಗಡೆ ಬ್ಲಡ್ ಅಲ್ಲಿ ಇರ್ತಕ್ಕಂತ ಶುಗರ್ ನ ಹೆಚ್ಚು ಕಡಿಮೆ ಮಾಡ್ಬಿಡ್ತತೆ ಈ ತರ ಪದಾರ್ಥಗಳನ್ನ ತಿನ್ನೋದ್ರಿಂದ. ಇದನ್ನ ನಾವು ನೋಡ್ಕೊಳೋದೇ ಇಲ್ಲ. ಹಂಗೆ ಟೇಸ್ಟ್ ಅನ್ನೋದು, ನಾವು ನಮ್ಮ ಹತ್ರ ದುಡ್ಡೈತೆ, ನಾವ್ ಇಂಥವೆಲ್ಲ ತಿಂದ್ರೆ ಚೆನ್ನಾಗಿರ್ತೀವಿ, ಮಕ್ಳಿಗೆಲ್ಲ ಇವನ್ನೇ ತಿನ್ನಿಸ್ತಾ ಇರ್ತೀವಿ. ಯಾಕೆ ಮತ್ತೆ ಚಿಕ್ಕ ಚಿಕ್ಕ ವಯಸ್ಸಿಗೆ ಮತ್ತೆ ಶುಗರ್ ಬರದ್ ಮಕ್ಳಲ್ಲಿ? ನಾವು ತಿಂತೀವಿ, ಅವರಿಗೂ ತಿನ್ನಿಸ್ತೀವಿ. ಈ ತರ ಪ್ರಾಬ್ಲಮ್ಸ್. ಈ ತರ ತಿಂದ್ರೆ ನಾವು ಅಯ್ಯಾಗಿ ಕಾಣಿಸ್ಬೇಕು. ಯಾವಾಗ್ಲೂ ನಮ್ ಮನೆಗ ಬೇಕರಿ ಐಟಮ್ಸ್ ಇದ್ದೇ ಇರ್ತಾವಂತಾರ ನೋಡ್ರಿ. ಹೊರಗಡೆ ಹೋಗಿ ಕೇಳ್ರಿ ಯಾರನಾದ್ರು, ನಮ್ ಮನೆಗ್ ಏನಿದ್ರೆ ಬಿಟ್ರೇಟು, ನಮ್ ಮನೆಗ್ ಬರುವಾಗ ಈವ್ನಿಂಗ್ ಬೇಕರಿ ಐಟಮ್ಸ್ ಎಲ್ಲ ಹಿಡ್ಕೊಂಡ್ ಬಂದಿರ್ತಾರೆ. ನಮ್ ಮಕ್ಳಿಗೆಲ್ಲ ಬ್ರೆಡ್, ಬಿಸ್ಕೆಟ್, ಬನ್ ಇವೆಲ್ಲ ಇದ್ದೇ ಇರ್ತಾವ ನಮ್ ಮನೆಗ್ ಸ್ಟಾಕ್ ಅಂತ ಹೇಳ್ತೀವಿ. ಸೊ ಈ ತರ ಮತ್ತೆ ಹೊರಗಡೆ ಫುಡ್ ತಿಂತೀವಿ, ಹೌದಾ, ಗೋಬಿ ಮಂಚೂರಿ ಅಂತೆ, ಪಾನಿಪುರಿ ಅಂತೆ, ಅದ್ರಲ್ಲಿ ಎಷ್ಟೊಂದು ಕೆಮಿಕಲ್ ಹಾಕಿರ್ತಾರೆ. ನನ್ಗೆ ಗೊತ್ತಿದೇ ಇಲ್ಲ. ನಾನು ಕೂಡ ಅಷ್ಟೇ ಬಿಫೋರ್ ಹಿಂಗೆ ತಿಂತಾ ಇದ್ದೆ. ಅದು ಹಂಗ ತಿಂದ ತಕ್ಷಣ ಬೇಗ ಡೈಜೆಷನ್ ಆಗ್ಬಿಡೋದು, ಮತ್ತೆ ಹಸುವಾಗೋದು, ಮತ್ತೆ ತಿನ್ನೋದು, ಮತ್ತೆ ಹಸುವಾಗೋದು, ಮತ್ತೆ ತಿನ್ನೋದು, ಮತ್ತೆ ಇನ್ನೆಲ್ಲಿ ಊಟ ಮತ್ತೆ ಹಾಕೊಂಡ್ ಹೊಡಿಯೋದು. ಈ ತರ ತಿಂತಾ 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 ಬಾಡಿನ ಕೆಡಿಸ್ಕೊಂಡು ಬ್ಲಡ್ ಶುಗರ್ ನ ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ. ಸೊ ಅಂದ್ರೆ ಕ್ವಿಕ್ಲಿ ನಮಗೆ ಡೈಜೆಷನ್ ಆಗ್ತತೆ, ಅಷ್ಟೇ ಬೇಗ ಡೈಜೆಷನ್ ಆಗಿದ್ನ ಎನರ್ಜಿ ರಿಲೀಸ್ ಮಾಡ್ತತೆ, ಅಷ್ಟೇ ಬೇಗ ಸುಸ್ತಾಗ್ಬಿಡ್ತದೆ, ಎನರ್ಜಿನ ಕಳ್ಕೊಂಡ್ಬಿಡ್ತೀವಿ. ಆದ್ರೆ ನೋಡಿ, ಆಮೇಲೆ ಬರ್ತೀವಿ, ಎಲ್ಲಿ ಬರ್ತೀವಿ, ಹೆಲ್ತ್ ಕೆಡಿಸ್ಕೊಂಡ್ಮೇಲೆ ಮೀಡಿಯಂ GL ಅಂದ್ರೆ ಮೀಡಿಯಂಗೆ ಬರ್ತೀವಿ. ಹೆಂಗ್ ಬರ್ತೀವಿ? ಶುಗರ್ ಬಂದ್ಬಿಡ್ತೀವಿ. ಇವಾಗ ನವಣಕ್ಕೆ ತಗೊಂಬರೋದು ಯಾರು ಯೂಸ್ ಮಾಡೋದೇ ಇಲ್ಲ. ಇವಾಗ ನವಣೆ ತಗೊಂಬರೋದು, ರಾಗಿ ತಗೊಂಬರೋದು, ಆಮೇಲೆ ಹುರುಳಿಕಾಳು ತಗೊಂಬರೋದು, ಅವೇನೋ ನವಧಾನ್ಯಗಳನ್ನೆಲ್ಲ ತಗೊಂಬಂದು ನೆನಾಕಿ ಆ ಪೌಡರ್ ಕುಡಿಯೋದು, ಇದನ್ ಮಾಡೋದು, ಏನೇನೆಲ್ಲಾ ಮಾಡ್ತಿರ್ತೀವಿ. ಬರೋದಕ್ಕಿಂತ ಮುಂಚೆಗೆ ಒಂಚೂರು ಎಚ್ಚರ ಇಲ್ದಂಗೆ ಎಲ್ಲ ತಿಂದ್ಬಿಟ್ಟು ಬಾಡಿ ಒಳಗಡೆ ಫ್ಯಾಟ್ ಮಾಡ್ಕೊಂಡು ಕಾಯಿಲೆ ಬರ್ಸ್ಕೊಳೋದು ನಾವೇ. ಮತ್ತೆ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡ್ಸ್ಕೊಂಡ್ಮೇಲೆ ನಾನ್ ಚೆನ್ನಾಗಿದ್ದೆ, ಈಗ ಬಂದ್ಬಿಡ್ತು, ಇದಿಷ್ಟು ದಿನ ಇದ್ದಿಲ್ಲ, ಸಡನ್ಲಿ ಬಂದ್ಬಿಡ್ತು ಅಂತ ನಾವೇ ಹೇಳ್ತೀವಿ. ಎಷ್ಟು ನೋಡಿ, ನಮ್ಮಲ್ಲಿ ನಾವು ನೋಡ್ಕೊಳಕ್ಕೆ ಬರಲ್ಲ. ಅವಾಗ ಬಂದ ಮೇಲೆ ಬರ್ತೀವಿ, ಬ್ರೌನ್ ರೈಸಿಗೆ ಬರ್ತೀವಿ. ಈ ತರ ನವಣಕ್ಕಿ ಅನ್ನ ಮಾಡ್ಕೊಂಡ್ ತಿನ್ನೋದು. ಇವಾಗ ಮಕ್ಳಿಗೆ ಕೊಡ್ರಿ ನವಣಕ್ಕೆ, ಯಾರಾದ್ರೂ ತಿಂತಾರೇನ? ಯಾಕೆ? ನಿನ್ ಶುಗರ್ ಬಂದತಾ, ನೀನ್ ತಿನ್ನು, ಶುಗರ್ ಬಂದತೆ ನೀನ್ ತಿಂತೀಯಾ? ನಿಜವಾಗ್ಲೂ ಇದ್ನ ಯಾರು ಮನೇಲಿ ಮಾಡೋದೇ ಇಲ್ಲ, ಕಡಿಮೆ. ಯಾರು ಇದನ್ನೆಲ್ಲ ಮಾಡ್ಕೊಂತ ಕುತ್ಕೊಂತಾರ ಅಂತಾರ? ಅದೇ ಲೈಫ್ ಸ್ಟೈಲ್ಗೆ ಹೋಗ್ತಾರೆ. ಬಾಡಿ ಕೆಡಿಸ್ಕೊಂಡಿರೋರ್ ಮಾತ್ರ ಅವ್ರಿಗೆ ಶುಗರ್ ಐತಿ, ಅನ್ನ ಉಣ್ಣಂಗಿಲ್ಲ, ರೊಟ್ಟಿನೇ ತಿನ್ಬೇಕು. ಮೊದ್ಲೇ ನಾವ್ ಎಚ್ಚೆತ್ತರ್ಕೊಂಡಿದ್ರೆ, ಮೊದ್ಲೇ ನಾವ್ ಬಾಡಿ ಚೆನ್ನಾಗ್ ನೋಡ್ಕೊಂಡಿದ್ರೆ ಇಲ್ಲಿಗ್ ಬರಕ್ ಆಗ್ತಿತ್ತಾ? ಇಲ್ಲ ತಾನೆ. ಸೊ ನೋಡಿ, ಅವಾಗ ಬಂದ ಮೇಲೆ, ಕಾಯಿಲೆ ಬಂದ ಮೇಲೆ ತಿನ್ನಕ್ ಹೋಗ್ತಿವಿ. ಇದ್ರಲ್ಲಿ ಕಾರ್ಬೋಹೈಡ್ರೇಟ್ ಎಷ್ಟಿರ್ತತ ಅಂದ್ರೆ 56 to 69 ತನಕ ನಮ್ಗೆ ಕಾರ್ಬೋಹೈಡ್ರೇಟ್ ಸಿಗ್ತದೆ. ಸೊ ಇದು ಈ ತರ ಸಿಗದ್ನ ರೇರು, ನಾವು ಮಾಡಕ್ ಆಗಲ್ಲ. ಅದೇ ಬನ್ನಿ ನೋಡು, ನಮ್ಮ ಲೋ GIL ಫುಡ್ ಬಂದ್ಬಿಟ್ಟು ಫಾರ್ಮುಲಾ 1 ಶೇಕ್. ನಮ್ ಶೇಕ್ ಅಲ್ಲಿ ನೋಡಿ ಎಷ್ಟು ಇದು ಐತೆ ಅಂದ್ರೆ 55 ಅಷ್ಟು ನಮಗೆ ಕಾರ್ಬೋಹೈಡ್ರೇಟ್ ಸಿಗ್ತದೆ. ಸೊ ಈ ಶೇಕ್ ತಗೊಂಡಾಗ ನೀವ್ ಗಮನಿಸ್ರಿ,
ಯಾರ್ಯಾರಿಗೆಲ್ಲ ಹೊಟ್ಟೆ ತುಂಬಿದಷ್ಟು ಫೀಲ್ ಆಗ್ತತೆ, ಟಿಫನ್ ಮಾಡಿದಷ್ಟು, ಹೌದಲ್ಲ? ನೋಡಿ ಎಲ್ಲರೂ ಕೈ ಅಂತ ಇದೀರಾ. ನಮ್ಗೆಲ್ಲ ಶೇಕ್ ಕುಡ್ದಾಗ ಹೊಟ್ಟೆ ತುಂಬತತೆ. ಅದು ಬಂದ್ಬಿಟ್ಟು ನಿಧಾನವಾಗಿ ಡೈಜೆಷನ್ ಮಾಡ್ಕೊಳ್ತತೆ. ನಿಧಾನವಾಗಿ ಡೈಜೆಷನ್ ಮಾಡ್ಕೊಂಡು ಬ್ಲಡ್ ಶುಗರ್ ನ ನಾರ್ಮಲ್ ಆಗಿ ರಿಲೀಸ್ ಮಾಡ್ತತೆ. ಮತ್ತೆ ಶಕ್ತಿನ ನಮಗೆ ಎಲ್ಲಿ ಕುಗ್ಸಲ್ಲ, ಸುಸ್ತು ಆಯಾಸ ಆಗೋದಿಲ್ಲ. ಶೇಕ್ ಕುಡಿದು ಮಧ್ಯಾಹ್ನ ತಕನ ನೀನ್ ಎಷ್ಟನ ಕೆಲ್ಸ ಮಾಡು, ಗಾರೆ ಕೆಲ್ಸ ಮಾಡು, ಮಡಿಕೆ ಹೊಡೆದ್ ಬಾ, ಮನೆ ಅಂದ್ರೆ ನೀನ್ ಸುಮ್ನೆ ಕುತ್ಗ, ಅದ್ ಏನ್ ಕೆಲ್ಸ ಮಾಡ್ಬೇಕು ನಮ್ ಶೇಕ್ ಅದೇ ಕೆಲ್ಸ ಮಾಡ್ತೈತಿ. ನಿಧಾನವಾಗಿ ಡೈಜೆಸ್ಟ್ ಮಾಡ್ಕೊಂಡು ಶಕ್ತಿನ ನಿಧಾನವಾಗಿ ರಿಲೀಸ್ ಮಾಡ್ತತೆ. ಬ್ಲಡ್ ಫಂಕ್ಷನ್ ನ ಇನ್ಕ್ರೀಸ್ ಮಾಡಲ್ಲ. ಇದು ಬಂದ್ಬಿಟ್ಟು ಬ್ಲಡ್ ಶುಗರ್ ನ ಇನ್ಕ್ರೀಸ್ ಮಾಡಲ್ಲ, ನಾರ್ಮಲ್ ಆಗಿ ಸ್ಲೋಲಿ ಆಗಿ ಇರಕ್ಕೆ ಹೆಲ್ಪ್ ಮಾಡ್ತತೆ. ಸೊ ನೋಡಿ, ಈ ತರ ಫುಡ್ ತಿಂದು ತಿಂದು ಬಾಡಿ ಕೆಡಿಸ್ಕೊಂಡು ಇಲ್ಲಿಗೆ ಬರಕ್ ಆಗಲ್ಲ. ಬಟ್ ನಮ್ ಫಾರ್ಮುಲಾ 1 ಶೇಕ್ ಅಲ್ಲಿ ಇದನ್ನ ಹೇಳಿದ್ದಾರೆ. ಅಂದ್ರೆ ನೆಕ್ಸ್ಟ್ ಸ್ಲೈಡ್ ಹಾಕ್ತೀನಿ, ಯಾಕೆ ನಮಗೆ ಇಷ್ಟು ಅವಾರ್ಡ್ಸ್ ಎಲ್ಲ ಬಂದಿದಾವೆ ಅಂತ. ನೋಡಿ, ಈ ತರ ಮಾಡ್ಕೊಂಡ್ರೆ ಈಸಿ ಆಗ್ತತಲ್ಲ. ಇವಾಗ ನಾವ್ ಹೊರಗಡೆ ಫುಡ್ ನ ಬೆಳೆಯೋದಂತೂ ಕಂಟ್ರೋಲ್ ಮಾಡಕ್ ನಮ್ ಕೈಲಿ ಆಗೋದಿಲ್ಲ, ಅದನ್ನಂತೂ ನಮ್ ಕೈಲಿ ತಡಿಯಕ್ ಆಗೋದಿಲ್ಲ. ಬೇಕ್ರಿಸ್ನೆಲ್ಲ ಹೋಗಿ ಮುಚ್ಚಕ್ ಆಗೋದಿಲ್ಲ. ನನಗೆ ಬರ್ಬಾರ್ದು, ಈಗ ನನಗ್ ಗೊತ್ತಾಗ್ಬಿಟ್ಟತಂತಂದು ಅವನ್ನೆಲ್ಲ ಮುಚ್ಚಸಕ್ ಆಗೋದಿಲ್ಲ. ತಿಂದೇ ತಿಂತೀವಿ. ಮತ್ತೆ ಅದ್ರ ಜೊತೆಗೆ ಈ ನ್ಯೂಟ್ರಿಷನ್ ಕೊಟ್ರೆ, ಒಳ್ಳೆ ನ್ಯೂಟ್ರಿಷನ್ ಆಹಾರ ಕೊಟ್ರೆ ಎಷ್ಟು ಬೆನಿಫಿಟ್ ಆಗಿ ಸಿಗ್ತತ್ ನಮಗೆ ಹೆಲ್ತ್. ಮತ್ತೆ ಇದನ್ನ ನಾವು ಗಮನ ಇಟ್ಕೋಬೇಕು. ಒಂದೇ ಲೈಫ್, ಒಂದೇ ಜೀವನ ಇರೋದು. ಅದ್ರ ಜೊತೆಗೆ ಈ ನ್ಯೂಟ್ರಿಷನ್ ಕೊಟ್ಕೊಂಡ್ರೆ ನಾವು ನಮ್ಮ ಮನೆ ಫ್ಯಾಮಿಲಿ ಎಲ್ಲದನ್ನು ಚೆನ್ನಾಗಿ ಇಟ್ಕೋಬಹುದು. ಸೊ ಹಂಗೆ ಆ ತರ ಪ್ರಾಬ್ಲಮ್ಸ್ ಆದ್ಮೇಲೆ ಶುಗರ್ ಜಾಸ್ತಿ ಆಗ್ಬಿಡ್ತತಲ್ಲ ನಮಗೆ. ಇದು ಬಂದ್ಬಿಟ್ಟು ನೋಡಿ, ಆಕ್ಟಿವೇಟೆಡ್ ಫೈಬರ್. ಸರ್ ಇದೊಂದ್ ಸ್ವಲ್ಪ ದೊಡ್ಡದ್ ಮಾಡಿ. ಈ ಫೈಬರ್ ಅಲ್ಲಿ ಶೇಕ್ ಜೊತೆಗೆ ನಾವು ಇದನ್ನ ಆಡ್ ಮಾಡಿದ್ರೆ ಇನ್ನು ಎಕ್ಸ್ಟ್ರಾ ರಿಸಲ್ಟ್ ಬರ್ತತೆ. ಈ ಫೈಬರ್ ಅನ್ನೋದು ನೋಡಿ, ಹಣ್ಣುಗಳಿಂದ ಎಷ್ಟು ಹಣ್ಣು ಅಂದ್ರೆ ನಾರಿನಾಂಶ. ನಮ್ಮ ಬಾಡಿ ಒಳಗಡೆ ನಾರು, ನೀರು, ನಿದ್ದೆ ಇವು 3 ಕರೆಕ್ಟ್ ಆಗಿದ್ರೆ ನಮ್ ಬಾಡಿ ಎಷ್ಟು ಫಿಟ್ ಅಂಡ್ ಫೈನ್ ಆಗಿರ್ತತೆ. ಇದನ್ನ ಹೊರಗಡೆ ನಮ್ಗೆ ಯಾರಾದ್ರೂ ಹೇಳ್ಕೊಡ್ತಾರ? ಬಟ್ ಈ ಗ್ರೂಪ್ ಅಲ್ಲಿ ಶೇಕ್ ಕೊಡೋದ್ರ ಜೊತೆಗೆ ಎಷ್ಟು ಎಜುಕೇಶನ್ ಮಾಡ್ತಾರ ನಮಗೆ. ನೀವ್ ಹಿಂಗೆ ಇರ್ಬೇಕು, ಹಿಂಗೆ ನೋಡ್ಕೊಳ್ಳಿ, ನೀವ್ ಚೆನ್ನಾಗಿರ್ರಿ. ಇವಾಗ ಬಂದಿದ್ದನ್ನ ನಾವು ಎಲ್ಲ ದುಡ್ದು ಒಂದ್ ಸ್ಟಾಕ್ ಮಾಡ್ಬಿಟ್ಟಿರ್ತೀವಿ. ಶುಗರ್ ಬಂತಂದ್ರೆ ಬಾಯಿಗೆ ಬೀಗ, ನಾವೇನು ತಿನ್ನಕ್ಕೆ ಆಗಲ್ಲ. ಒಂದು ಸ್ವೀಟ್ ತಿನ್ಬೇಕಂದ್ರೂ ಕಷ್ಟ, ಏನಾದ್ರೂ ತಿನ್ನಕಂದ್ರೂ ಕಷ್ಟ. ಪಾಪ ನೋಡ್ಕನ್ನೋದು ಸುಮ್ನೆ ಇರೋದು. ಮನೇಲಿ ಏನ್ ಮಾಡ್ತಾರೆ, ಅವ್ರನ್ನ ಬಿಟ್ಟು ತಿನ್ನಕ್ ಆಗ್ತತಲ್ಲ ಅಂತ ಮನೆಗಳ ಸತ್ಯಕ್ಕೂ ಎಷ್ಟೋ ಮನೆಗಳಲ್ಲಿ ಶುಗರ್ ಬಂದಿರೋರು ಏನ್ ಊಟ ಮಾಡ್ತಾರ, ಅವ್ರು ಅದ್ನೇ ಊಟ ಮಾಡ್ಕಂತ ಆಗ್ಬಿಡ್ತಾರೆ. ಅಂದ್ರೆ ತಿನ್ನಕ್ ಆಗೋದಿಲ್ಲ. ಫಸ್ಟ್ ಬಿಫೋರ್ ನಾವ್ ಬಾಡಿ ನೋಡಿ, ಒಳ್ಳೆ ನಾರು, ನೀರು, ನಿದ್ದೆ ಮಾಡಿದ್ರೆ ಈ ತರ ರೆಡಿ ಮಾಡಿ ಕೊಟ್ಟಿರ್ತಕ್ಕಂತ ಪ್ರಾಡಕ್ಟ್ಸ್ ಅರ್ಬಲ್ ಲೈಫ್ ಅಲ್ಲಿ ಮಾತ್ರ ಈ ತರ ನಮಗೆ ಎಷ್ಟೆಷ್ಟು ಅಮೇಜಿಂಗ್ ಪ್ರಾಡಕ್ಟ್ಸ್ ರೆಡಿ ಮಾಡ್ಕೊಡ್ತಾರ. ಅಂದ್ರೆ ಇದು ಕೂಡ ನಮಗೆ ಶುಗರ್ ನ ನಾರ್ಮಲ್ ಆಗಿ ಇಟ್ಕೊಳಕ್ ಕೂಡ ಇದು ಹೆಲ್ಪ್ ಮಾಡುತ್ತೆ. ಮತ್ತೆ ಹಾರ್ಟ್ ಗೆ ಮತ್ತೆ ಬ್ಲಡ್ ಗೆ, ಅಂದ್ರೆ ಹಾರ್ಟ್ ಗೆ ಮತ್ತೆ ನರಗಳಿಗೆ ಈಗ ವೆರಿಕೋಸ್ ಅಂತಿರ್ತೀವಿ, ಅಂದ್ರೆ ನರಗಳಲ್ಲಿ ಬ್ಲಡ್ ಸ್ಟ್ರಕ್ ಆಗ್ಬಿಟ್ಟಿರ್ತದೆ, ಹರಿಯೋದಿಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗೇ ಆಗಿರೋದಿಲ್ಲ. ಏನ್ ಮಾಡ್ತೀವಿ ನಾವು, ಡಾಕ್ಟರ್ ಹತ್ರ ಹೋಗಿ ತೋರಿಸ್ತೀವಿ, ಅವ್ರಿಗೆ ತಪ್ಪೆಲ್ಲ ಕಟ್ ಮಾಡ್ತಾರೆ. ಕಟ್ ಮಾಡ್ಬಿಟ್ಟು ಅಲ್ಲಿ ಕೆಟ್ಟ ರಕ್ತ ಆಗಿ ಕುತ್ಕೊಂಡ್ಬಿಟ್ಟಿರ್ತೈತೆ, ಅದನ್ನ ಹೊರಗಡೆ ತೆಗಿತಾರೆ. ಮತ್ತೆ ನಾವು ತಿನ್ನೋ ಫುಡ್ ಇಂದ ಅದೇ ಬ್ಲಡ್ ಕೆಟ್ಟ ರಕ್ತ ಬಂದು ಅಲ್ಲೇ ಕುತ್ಕೊಂತತೆ. ಇವತ್ತು ವೆರಿಕೋಸ್ ಆಗ್ತತೆ, ಟೈಪ್ 2 ಡಯಾಬಿಟಿಸ್ ಬರ್ತತೆ. ಕೊಲೆಸ್ಟ್ರಾಲ್ ನ ರಿಮೂವ್ ಮಾಡ್ಕೊಂಡ್ರೆ ನಮ್ ಬಾಡಿ ಒಳಗಡೆ ಫ್ಯಾಟ್ ನ ರಿಮೂವ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದು ಏನ ಅಂದ್ರೆ ನಿಜವಾಗ್ಲೂ ವಿಸರಲ್ ಫ್ಯಾಟ್ ನನಗಂತೂ 12.5 ಇತ್ತು. ವಿಸರಲ್ ಫ್ಯಾಟ್ 12.5 ಇತ್ತು, ಇವಾಗ 5.0 ಬಂದ್ ನಿಂತಿದೆ. ಅಂದ್ರೆ ಈ ಬೀಟಾ ಹಾರ್ಟ್ ನನಗೆ ತುಂಬಾ ಹೆಲ್ಪ್ ಮಾಡಿದೆ. ಎಷ್ಟು ಕೊಲೆಸ್ಟ್ರಾಲ್ ಕಮ್ಮಿ ಮಾಡಿದೆ ನೋಡಿ. ಮತ್ತೆ ನನ್ ಕೊಲೆಸ್ಟ್ರಾಲ್ ಬಂದ್ಬಿಟ್ಟು, ಫ್ಯಾಟ್ ಬಂದ್ಬಿಟ್ಟು 43 ಇತ್ತು. ಅಂದ್ರೆ ಲಾಸ್ಟ್ ಸ್ಟೇಜ್ ನಂದು ಇದ್ದಿದ್ದು. ಆ 43 ಫ್ಯಾಟ್ ಆಗಿದ್ದಕ್ಕೆ ತಾನೇ ನನಗ್ ಥೈರಾಯ್ಡ್ ಆಗಿರೋದು. ನನಗ್ ಗೊತ್ತೇ ಇದ್ದಿಲ್ಲ, ಈ ಗ್ರೂಪಿಗೆ ಬಂದ ಮೇಲೆನೆ ನನಗೆ ಅರ್ಥ ಆಗಿದ್ದು. ಸೊ ಈ ತರ ನಾನು ಅರ್ಥ ಮಾಡ್ಕಂತ ಕ್ಲಾಸಲ್ಲಿ ಕುತ್ಕೊಂಡು, ಕ್ಲಾಸಲ್ಲಿ ಕೇಳ್ಕಂತ ಯಾಕ ನಾನು ಚೆನ್ನಾಗಿರ್ಬೇಕು, ನನ್ ಫ್ಯಾಮಿಲಿನೂ ಚೆನ್ನಾಗಿರ್ಬೇಕು ಅಂತಂದೇಳಿ ಇದನ್ನ ನಾನು ಯಾಡ್ ಮಾಡ್ಕಂತ ಹೋದೆ. ನಾನು ಎಲ್ಲ ಸಪ್ಲಿಮೆಂಟ್ ಯೂಸ್ ಮಾಡ್ತಾ ಹೋದೆ. ಈ ತರ ಪ್ರಾಬ್ಲಮ್ ನೋಡಿ, ಅದಕ್ಕೆ ಹೇಳೋದು, ಇದು ಬ್ರಾಂಡ್ ಇಂದ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಅವಾರ್ಡ್ 2019 ಅಲ್ಲೇ ಬಂದಿದೆ. ಇದನ್ನೊಂಚೂರು ದೊಡ್ಡದ್ ಮಾಡಿ ಸರ್. ಬೆಸ್ಟ್ ಬ್ರೇಕ್ಫಾಸ್ಟ್ ನಮ್ಮ ಬೆಳಗಿನ ತಿಂಡಿಯಾಗಿ 2019 ಅಲ್ಲೇ ನಮಗೆ ಈ ಪ್ರಾಡಕ್ಟ್ಸ್ ಅವಾರ್ಡ್ ಕೂಡ ಬಂದಿದೆ. ಅದು ಎಲ್ಲಿ ನೋಡಿ, ಅರ್ಬಲ್ ಲೈಫ್ ಇಸ್ ದ ಬ್ರಾಂಡ್ ಇನ್ ದ ನಂಬರ್ ವರ್ಲ್ಡ್.
ಯಾವ್ದ್ರಲ್ಲಿ? ವೇಟ್ ಮ್ಯಾನೇಜ್ಮೆಂಟ್ ಮಾಡೋದಲ್ಲಿ. ನೋಡ್, ನಾವ್ ವೇಟ್ ಮ್ಯಾನೇಜ್ಮೆಂಟ್ ಮಾಡ್ಕೋಬಹುದಾ? ತೂಕ ಜಾಸ್ತಿ ಇರೋದ್ರಿಂದ ಎಷ್ಟೆಷ್ಟೆಲ್ಲ ಪ್ರಾಬ್ಲಮ್ ಆಗ್ತತೆ ನೋಡಿ. ಶೇಕ್ ನೋಡಿದ್ರೆ ಬಾಯಿಗೆ ನೀರ್ ಬರ್ತದ, ಅಷ್ಟು ಎಮ್ಮಿ ಶೇಕು. ಅದ್ರಲ್ಲಿ ನಮಗೆ 9 ಫ್ಲೇವರ್ ಶೇಕ್ ನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಯಾವ್ಯಾವ ಟೇಸ್ಟ್. ಈಗ ಅನ್ನ ಮಾಡಿದ್ರೆ ವೆರೈಟಿ ಮಾಡ್ತೀವಲ್ಲ, ಪುಳಿಯೋಗರೆ, ಪೊಂಗಲ್, ಚಿತ್ರಾನ್ನ, ಜೀರಾ ರೈಸ್, ಕರ್ಡ್ ರೈಸ್, ಎಷ್ಟೆಷ್ಟು ರೈಸ್ ಐಟಮ್ ಮಾಡ್ತೀವಿ. ಇದು ಅಷ್ಟೇ, ಇದು ಒಂದು ಊಟ. ಇದನ್ನ ನಾವ್ ವೆರೈಟಿ ಆಗಿ ತಿನ್ಬೇಕು ಅಂತಂದ ಹೇಳಿ ನಮ್ ಕಂಪನಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಟ್ಟಿದೆ. ಅದಕ್ಕೆ ಹೇಳೋದು, ಇದಕ್ಕೆ ಬ್ರಾಂಡ್ ಇಂದ ನಂಬರ್ ವರ್ಲ್ಡ್ ಅಂತ ಬಂದಿರೋದು. ನೋಡಿ, ಎಲ್ಲಾದ್ರೂ ನೀವು ಹೊಡೆದ್ ನೋಡಿ, ನಮ್ ಶೇಕು ಮೀಲ್ ರಿಪ್ಲೇಸ್ಮೆಂಟ್ ಅಲ್ಲಿ ಬ್ರಾಂಡ್ ಇಂದ ನಂಬರ್ ವರ್ಲ್ಡ್ ಆಗಿದೆ. ಬ್ರೇಕ್ಫಾಸ್ಟ್ ಅಲ್ಲಿ ಇಂತ ಫುಡ್ ಬಿಟ್ಟು ನಾವು ಹೊರಗಡೆ ಸುಮ್ನೆ ಅಲ್ದಾಡ್ತೀವಿ. ಮತ್ತೆ ಈ ತರ ತಿನ್ನಕ್ಕೆ ಹೇಳ್ತಾ ಇದೀವಿ, ಸೈಡ್ ಎಫೆಕ್ಟ್ಸಾ ಅಂತ. ಸೊ ತೆಗ್ದ್ಬಿಡಿ ಸರ್ ಇದನ್ನ. ಈ ತರ ಹೊರಗಡೆ ಅಂತೀವಿ ನಾವು ಸೈಡ್ ಎಫೆಕ್ಟ್ಸ್ ಅಂತ. ಸೈಡ್ ಎಫೆಕ್ಟ್ ಅಲ್ಲ, ಸೈಡ್ ಅಲ್ಲಿ ಇರ್ತಕ್ಕಂತ ಎಫೆಕ್ಟ್ಸ್ ನೆಲ್ಲ ನಾರ್ಮಲ್ ಮಾಡಕ್ಕೆ ನಮ್ ಫುಡ್ ಹೆಲ್ಪ್ ಮಾಡಿದೆ. ಇಂತ ಒಳ್ಳೆ ಫುಡ್. ಯಾಕಂದ್ರೆ ನಾನ್ ನನ್ ಮನೇಲಿ ರಿಸಲ್ಟ್ ತಗೊಂಡಿನಿ ಪ್ರತಿ ಒಬ್ರದ್ದು. ನಾವ್ 5 ಜನ ಇದೀವಂದ್ರೆ 5 ಜನದ್ದು ರಿಸಲ್ಟ್ ತಗೊಂಡಿರೋದಕ್ಕೆ ಈ ತರ ಮಾತಾಡೋದ್ ನಾನು. ಸೊ 1 ಸೆಕೆಂಡ್. ಹೊರಗಡೆ ಎಷ್ಟು ಜನ ಸಫರ್ ಪಡ್ತಾ ಇದೀವಿ? 100ರಲ್ಲಿ 90% ಜನಗಳು ನಾವು ಶುಗರ್ ಇಂದನೇ ಸಫರ್ ಪಡ್ತಾ ಇದೀವಿ. ಶುಗರ್ ಬಂತು ನಮ್ದು ಆಯ್ತು, ಇನ್ನೇನ್ ಕತೆ ಮುಗೀತು, ನಾವೇನು ತಿನ್ನಂಗಿಲ್ಲ, ಏನು ಉಣ್ಣಂಗಿಲ್ಲ, ಇದನ್ನ ಹೆಂಗ ಮಾಡೋದು? ಅಲ್ಲೇ ಒದ್ದಾಡ್ತಾ ಇರ್ತೀವಿ. ನಾವ್ ಹೋಗಿ ಕೇಳಿದ್ರೆ ಏನ್ ಹೇಳ್ತಾರ? ಇಲ್ಲ ಶುಗರ್ ನಾರ್ಮಲ್ ಆಯ್ತು. ಟ್ಯಾಬ್ಲೆಟ್ ತಗೊಂತಾ ಇದ್ದೀರಾ ಸರ್? ಟ್ಯಾಬ್ಲೆಟ್ ಬಿಟ್ಟಿದ್ದೀರಾ? ಟ್ಯಾಬ್ಲೆಟ್ ತಗೊಂತಾ ಇದ್ದೀರಾ? ಟ್ಯಾಬ್ಲೆಟ್ ತಗೊಂಡು ಅದ್ ಹೆಂಗ ನಾರ್ಮಲ್ ಇರ್ತತೆ? ಮತ್ತೆ ಬಿಟ್ಟು ನೋಡು ಟ್ಯಾಬ್ಲೆಟ್, ಮತ್ತೆ ಯಾಕೆ ಬರಲ್ಲ? ಹೌದಲ್ಲ? ಮತ್ತೆ ಶುಗರ್ ಮತ್ತೆ ಜಾಸ್ತಿ ಆಗ್ತತೆ. ಅಂದ್ರೆ ನಾವ್ ಅದೇ ಫುಡ್ನೇ ತಿಂತಾ ಇದೀವಲ್ಲ, ಕೆಮಿಕಲ್ ಇದು ಇರ್ತಕ್ಕಂಥದ್ದು, ಅದನ್ನ ತಡಿಯಕ್ ಆಗಲ್ಲ. ಸೊ ಅದಕ್ಕೋಸ್ಕರ ನಿಮ್ ಫ್ಯಾಮಿಲಿ ಆಗಿರ್ಲಿ, ಮತ್ತೆ ನಿಮ್ಮ ರಿಲೇಷನ್ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಶುಗರ್ ಇಂದ ನಾರ್ಮಲ್ ಮಾಡ್ಕೋಬಹುದು ಈ ಫುಡ್ ತಗೊಳೋದ್ರಿಂದ. ಬೆಳಿಗ್ಗೆ ಬರೇ ಅಂದ್ರೆ ತಟ್ಟೆ ಊಟ ಮಾಡ್ತೀವಿ, ತಟ್ಟೆಗೆ ಇಟ್ಕೊಂಡು ಊಟ ಮಾಡ್ತಿರ್ತೀವಿ. ಇದು ಲೋಟದಲ್ಲಿ ಊಟ ಮಾಡೋದು. ಯಾವಾಗ ತಟ್ಟೆ ಊಟ ಮಾಡ್ತೀವಿ, ನಮಗೆ ಅದೇ ತರ ಮೈಂಡ್ ಸೆಟ್ ಇರ್ತತೆ. ಬೆಳಿಗ್ಗೆ 5am ಕ್ಲಬ್ ಅಲ್ಲಿ ರಾಮಣ್ಣ ಸರ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಹೇಳಿದ್ರು. ತಟ್ಟೆ ಇರ್ತಕ್ಕಂಥ ಮೈಂಡ್ ಸೆಟ್ಟೇ ಬೇರೆ, ಲೋಟಕ್ ಬಂದ್ರೆ ಮೈಂಡ್ ಸೆಟ್ಟೇ ಬೇರೆ. ಎಷ್ಟು ಸಪ್ಲಿಮೆಂಟ್ ಶೇಕ್ ತಿಂತೀವಿ, ನಮ್ ಬಾಡಿ ಫಿಟ್ ಅಂಡ್ ಫೈನ್ ಆಗಿ ಆಗ್ತತೆ, ಮತ್ತೆ ಅದ್ರ ಜೊತೆಗೆ ಮೈಂಡ್ ಸೆಟ್ ಕೂಡ ಚೆನ್ನಾಗ್ ಆಗ್ತತೆ. ಸೊ ಈ ತರ ಶುಗರ್ ಅಂದ್ರೆ ಸುಮಾರು ಜನಕ್ಕ ಮಕ್ಕಳಲ್ಲಿ ಅವರಿಗೆ ಆಟ ಆಡೋದಷ್ಟೇ ಗೊತ್ತು, ಟೈಮ್ ಸರಿ ಊಟ ಮಾಡೋದ್ ಗೊತ್ತಿರೋದಿಲ್ಲ. ಇನ್ಸುಲೆನ್ಸ್ ಮಾಡ್ಬಿಟ್ಟಿರ್ತಾರೆ. ಒಂದ್ ದಿನಕ್ಕ 7 ಇಂಜೆಕ್ಷನ್ ಮಾಡ್ಕೊಳೋದು ನಾನ್ ನೋಡ್ ಬಂದಿದ್ದೀನಿ ಹೊರಗಡೆ. ನಮ್ ಫ್ಯಾಮಿಲಿ ಎಷ್ಟು ಸೇಫ್ ಆದ್ವಲ್ಲ, ನಾವು ಈ ಫುಡ್ ತಗೊಂಡು ಎಷ್ಟು ಸೇಫ್ ಆದ್ವಲ್ಲ. ನಮಗೆ ಆ ತರ ಪರಿಸ್ಥಿತಿ ಬರ್ಲಿಲ್ಲಲ್ಲ. ಮುಂದೆ ಬರ್ತಿತ್ತು, ನಿಜವಾಗ್ಲೂ ಮುಂದೆ ಬರ್ತಾ ಇತ್ತು. ಯಾಕಂದ್ರೆ ನಾನ್ ತಿನ್ನೋ ಫುಡ್ ಆ ತರ ಇತ್ತು. ನನಗೆ ನಿಜವಾಗ್ಲೂ ಹೊರಗಡೆ ಫುಡ್ ಜಾಸ್ತಿ ತಿಂತಾ ಇದ್ದಿದ್ದು ನಾನು. ನನಗೆ ಆಲ್ರೆಡಿ ಥೈರಾಯ್ಡ್ ಬಂದು 12 ವರ್ಷ ಆಗಿತ್ತು. ಅದ್ರ ಜೊತೆಗೆ ಬರ್ತಾ ಇತ್ತು, ಸಿಕ್ಕಾಪಟ್ಟೆ ಸಿಟ್ಟು ಕೋಪ ಮಾಡ್ಕೊಂತಿದ್ದೆ. ಸಿಕ್ಕಾಪಟ್ಟೆ ಸಿಟ್ಟು ಕೋಪ ಜಾಸ್ತಿ ಮಾಡ್ಕೊಂತ ಇದ್ದೆ. ಈ ಸಿಟ್ಟು ಕೋಪ ಜಾಸ್ತಿ ಬಂದ್ರೆ BP ಬಂದೇ ಬರ್ತತ. BP ಬಂದ್ಮೇಲೆ ಸ್ಟ್ರೋಕ್ ಬರ್ತಿತ್ತ, ಶುಗರ್ ಬರ್ತಿತ್ತ, ಏನ್ ಬರ್ತಿತ್ತೋ ನನಗ್ ಮುಂದೆ. ನಿಜವಾಗ್ಲೂ ವೀರೇಶ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ಪ್ರೇಮ ಮೇಡಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಈ ಶೇಕ್ ಕೊಟ್ಟು ನನ್ನ ಒಬ್ಬ ಫಿಟ್ ಅಂಡ್ ಫೈನ್ ಆಗಿ ಮಾಡಿದ್ರು, ಒಂದು ಗೊಂಬೆ ತರ ರೆಡಿ ಮಾಡಿದ್ರು. ಅಂದ್ರೆ ಇವಾಗ ಹೋದ್ರೆ ನಾನು ಹೆಂಗ್ ಅಂದ್ರೆ ಯಾರಾದ್ರೂ ಕೇಳ್ತಾರೆ, ನೀನ್ ಮದ್ವೆ ಆಗಿದೆ ಅಂತ. ಮದ್ವೆ ಆಗಿ ಮಕ್ಳು ನನ್ನ ವಯಸ್ಸಿ ಬಂದಿದ್ದಾರೆ ಅಂತ ಅಂದ್ರೆ ನಂಬಕ್ಕೆ ಆಗಲ್ಲ ಅಂತಾರೆ. ಈ ತರ ಇರೋ ಬಾಡಿನ, ಆ ತರ ಇರೋ ಬಾಡಿನ ಈ ತರ ರೆಡಿ ಮಾಡ್ಕೊಟ್ಟಿದೆ ಅಂದ್ರೆ ಈ ಫುಡ್, ಇದು ಸೈಡ್ ಎಫೆಕ್ಟಾ? ಸೊ ನೋಡಿ, ನಮ್ಗೆ ಎಲ್ಲಾದ್ರೂ ಹುಡುಕಿದ್ರೆ ಸೈಡ್ ಎಫೆಕ್ಟ್ ಕಾಣಿಸ್ತತ? ಸೈಡ್ ಅಲ್ಲಿ ಇರ್ತಕ್ಕಂಥದ್ದೆಲ್ಲ ರಿಮೂವ್ ಆಗಿ ಒಳ್ಳೆ ಹೆಲ್ತಿ ಆಗಿ ಇವಾಗ ನಮ್ ಬಾಡಿ ಇದೆ. ಎಷ್ಟು ಫಿಟ್ ಅಂಡ್ ಫೈನ್ ಆಗಿದೆ ಅಂದ್ರೆ ನಿಜವಾಗ್ಲೂ ಇಲ್ಲಿ ಎಷ್ಟು ನಾವು ದುಡ್ಡು ಮಾಡ್ತೀವಿ, ಎಷ್ಟು ನಾವು ಜೀವನಕ್ಕ ನಮಗೆ ಇದು ಬೇಕು ಅದು ಬೇಕು ಅಂತ ಎಲ್ಲ ಮಾಡಿಟ್ಕಂತೀವಿ. ಅದನ್ನೆಲ್ಲ ಅನುಭವಿಸ್ಬೇಕು, ಅದನ್ನೆಲ್ಲ
ಚೆನ್ನಾಗ್ ತಿಂದು ಎಂಜಾಯ್ ಮಾಡ್ಬೇಕಂದ್ರೆ ನಮ್ ಬಾಡಿ ಚೆನ್ನಾಗಿರ್ಬೇಕಲ್ಲ, ನಮ್ ಹೆಲ್ತ್ ಚೆನ್ನಾಗಿರ್ಬೇಕಲ್ಲ. ಹೆಲ್ತ್ ಫಿಟ್ ಆಗಿ ಇಟ್ಕೊಂಡ್ರೆ ಈಗ ಆರೋಗ್ಯನೇ ಮಹಾಭಾಗ್ಯ ಅಂತ ಹೇಳ್ತಾರೆ. ಆರೋಗ್ಯ ಇಲ್ದಾನು ಮತ್ತ ಅಷ್ಟೆಲ್ಲಾ ಮಾಡಿಟ್ಟು ತಿನ್ನಕ್ ಬಾಯಿಲ್ಲ, ಇದು ಯಾರಿಗ್ ಬೇಕು? ಅದ್ರ ಜೊತೆಗೇನೆ ನ್ಯೂಟ್ರಿಷನ್ ಕೊಟ್ರೇನೆ ಶುಗರ್ ನಾರ್ಮಲ್ ಮಾಡ್ಕೋಬಹುದು, BP ನಾರ್ಮಲ್ ಮಾಡ್ಕೋಬಹುದು ಇಲ್ಲಿ, ಮತ್ತೆ ಥೈರಾಯ್ಡ್ ನಾರ್ಮಲ್ ಮಾಡ್ಕೋಬಹುದು. ಎಷ್ಟೊಂದು ಕಾಯಿಲೆಗಳು ಇಲ್ಲಿ ನಾರ್ಮಲ್ ಮಾಡ್ಕೋಬಹುದು, ಮಾಡಿಸ್ತಾರೆ. ವೆಯ್ಟ್ ಲಾಸ್ ಮಾಡ್ಕೊಳೋದ್ರ ಜೊತೆಗೆ ನಮ್ಮಲ್ಲಿ ಕಾಯಿಲೆಗಳನ್ನ ಡಿಫಿಷಿಯನ್ಸಿಯನ್ನ ನಾರ್ಮಲ್ ಮಾಡ್ಕೊಳಕ್ ಕೂಡ ಇಲ್ಲಿ ಹೆಲ್ಪ್ ಆಗುತ್ತೆ. ಸೊ ಒಂದು ತೂಕ ಇರೋದ್ರಿಂದ ನಮ್ಗೆ ಎಷ್ಟೊಂದು ಅಂದ್ರೆ ತೂಕ ಇರೋದ್ರಿಂದ ಎಷ್ಟು ನೋಡ್ರಿ ಪ್ರಾಬ್ಲಮ್ಸ್ ನ ಹೊರಗಡೆ ಎಷ್ಟು ಎದುರಿಸ್ಬೇಕು. ಸೊ ಈ ತೂಕ ಒಂದೇ ಗೊತ್ತಿರ್ತತೆ, ಹೇಳ್ತಾರೆ ತೂಕ ಕಮ್ಮಿ ಮಾಡ್ಕೋ ಅಂತ, ಬಟ್ ಅದನ್ನ ನಾವ್ ಕಮ್ಮಿ ಮಾಡ್ಕೊಳೋದ್ರ ಜೊತೆಗೆ ನೋಡೋದೇ ಇಲ್ಲ. ನನಗೂ ಹೇಳಿದ್ರು ತೂಕ ಕಮ್ಮಿ ಮಾಡ್ಕೊ ಅಂತ, ಈ ಕಡೆ ಹಿಂಗ್ ನೋಡ್ಕೊಂತಿದ್ದೆ, ಹೆಂಗ ಕಮ್ಮಿ ಮಾಡ್ಕೊಳೋದಿದ್ನ, ಎಲ್ಲಿದ್ದ ಇದನ್ನ ಏನು ಕೊಯ್ಕಬೇಕಾ ಇದನ್ನ? ಏನ್ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ, ಒಂದ್ ವಾರ ಮಾಡ್ತಿದ್ದೆ, ಅಷ್ಟಕ್ಕಷ್ಟೇ ಬಿಟ್ಬಿಡ್ತಿದ್ದೆ. ವಾಕ್ ಹೋಗಿದ್ದೆ, ಒಂದ್ ವಾರ ಮಾಡ್ತಿದ್ದೆ, ವಾಕ್ ಮಾಡಿ ಬಂದ್ಬಿಟ್ಟು ಹಂಗ ಟೀ ಕುಡ್ದ್ ಬಿಡೋದು, ಬಿಸ್ಕೆಟ್ ತಿಂದು ಬಿಡೋದು. ಬೆಳಿಗ್ಗೆನೆ ಪ್ರತಿಯೊಬ್ರ ಮನೆಗ ಮಕ್ಳಿಗೆ ಕೊಡ್ತಾ ಇರ್ತೀರಿ ಟೀ ಬಿಸ್ಕೆಟ್, ಹಂಗೆ ಫಸ್ಟೇ ಕೊಡ್ತಾರ, ಇಟ್ಟು ಬಿಡ್ತಾರ ಹಂಗೆ. ಮತ್ತೆ ಇನ್ ಹೆಂಗ ಮಕ್ಕಳದ್ದು ಹೆಲ್ತ್ ಕೆಟ್ಟಲ್ಲ? ಚಿಕ್ಕ ವಯಸ್ಸಿಂದಾನೇ ನಾವ್ ಮಕ್ಳ ಹೆಲ್ತ್ ಕೆಡ್ತಾ ಬರ್ತತೆ ಬಾಡಿ. ನಿಧಾನಕ್ಕೆ ಕೆಡ್ತಾ ಬಂದ್ಮೇಲೆ ತಾನೇ ನಮಗೆ ಈ ತರ ಪ್ರಾಬ್ಲಮ್ಸ್ ಎಲ್ಲ ಆಗೋದು. ಬಟ್ ನಮ್ ಫಾರ್ಮುಲಾ 1 ಶೇಕ್ ಅಲ್ಲಿ ಎಷ್ಟು ನೋಡಿ ಎನರ್ಜಿ ಇದೆ, ಎಷ್ಟು ಬೆನಿಫಿಟ್ ಇದೆ. ಅದ್ರಲ್ಲಿ 21 ತರದ ವಿಟಮಿನ್ಸ್, ಮಿನರಲ್ಸ್, ನ್ಯೂಟ್ರಿಯನ್ಸ್, ಅರ್ಬ್ಸ್ ಇದಾವೆ. ಸೊ ಅದು ನಮ್ ಬಾಡಿಗೆ ಒಂದು ಒಳ್ಳೆ ಗುಡ್ ನ್ಯೂಟ್ರಿಷನ್. ನಾವ್ ಎಷ್ಟು ಚೆನ್ನಾಗ್ ಅದನ್ನ ಕೊಡ್ತೀವಂದ್ರೆ ಬೆಳಿಗ್ಗೆನೆ ಒಳ್ಳೆ ನ್ಯೂಟ್ರಿಷನ್ ನಮ್ ಬಾಡಿ ಒಳಗಡೆ ಹೋಗ್ತತೆ. ಆದ್ರೆ ಟೀ ಬದ್ಲಿ ಅಫ್ರೆಶ್ ಕುಡಿತೀವಿ. ಈ ಅಫ್ರೆಶ್ ಕುಡಿದ್ರೆ ಮೈಂಡ್ ಎಷ್ಟು ರಿಲೀಫ್ ಆಗ್ತತೆ, ಮೈಂಡು ಮನ್ಸು ಖುಷಿಯನ್ನ ಅಂದ್ರೆ ಖುಷಿಯಾಗಿರ್ಬೇಕು, ಖುಷಿ ಮಾತಾಡ್ಬೇಕು, ಸಿಟ್ಟು ಕೋಪ ಕಮ್ಮಿ ಮಾಡ್ತತೆ. ಇದು ಒಂದು ಲೋ ಗ್ಲೈಸಮಿಕ್ ಇಂಡೆಕ್ಸ್ ಫುಡ್ ಇದು. ಮತ್ತೆ ನಂಬರ್ 1 ಬ್ರಾಂಡ್ ಅಂತ ಸುಮ್ನೆ ಬಂದಿದ್ದೇನಾ ಇದಕ್ಕೆ ಹೆಸರು? ಇಷ್ಟೆಲ್ಲಾ ಪ್ರಾಬ್ಲಮ್ಸ್ ನ ನಾರ್ಮಲ್ ಮಾಡ್ಕೊಂಡಿದ್ ಮೇಲೆನೆ ಇದಕ್ಕೆ ಈ ತರ ಬಂದಿರೋದು. ಇದ್ರ ಹಿಂದ್ಗಡೆ ಎಷ್ಟೊಂದು ಸೈನ್ಸಿಸ್ಟ್ ಇದಾರೆ. ಈ ಫುಡ್ ತಿನ್ನೋದಕ್ಕೆ ನಮ್ಗೆ ಯಾಕೆ ಭಯ ಬೇಕು? ನಾವ್ ಮನೇಲಿ ಚಿತ್ರಾನ್ನ ಮಾಡ್ತೀವಿ, ಪುಳಿಯೋಗರೆ ಮಾಡ್ತೀವಿ, ಅದನ್ನ ಹಾಕೊಂಡ್ ನಾವ್ ಒಂದೇ ಟೇಸ್ಟ್ ನೋಡೋದು. ಅದ್ರ ಹಿಂದ್ಗಡೆ ಯಾರು ಸೈನ್ಸಿಸ್ಟ್ ಇಲ್ಲ, ಅದನ್ನ ತಿಂದ್ಬಿಟ್ಟು ಶುಗರ್ನ ಜಾಸ್ತಿ ಮಾಡ್ಕೊಂಡಿರೋದು. ಬಟ್ ಈ ಫಾರ್ಮುಲಾ 1 ಶೇಕ್ ಇಷ್ಟೊಂದು ಸೈನ್ಸಿಸ್ಟ್ ಮತ್ತೆ ಎಷ್ಟೊಂದು ಲ್ಯಾಬ್ ಅಲ್ಲಿ ಇದು ಟೆಸ್ಟೆಡ್ ಆಗಿ ಬರ್ತದೆ ನಮಗೆ. ಎಷ್ಟು ಪ್ಯಾಕಿಂಗ್ ಸೀದಾ ಡೈರೆಕ್ಟ್ ಅಂದ್ರೆ ನಾವ್ ಯಾರ್ ತಗೊಂತೀವಿ ಅವ್ರ ಕೈಗೆ ಬಂದು, ನೀವೇ ನಿಮ್ ಡಬ್ಬೆನ ಓಪನ್ ಮಾಡ್ತಿರಲ್ಲ, ನೀವೇ ನಿಮ್ ಡಬ್ಬೆಗಳನ್ನ ಓಪನ್ ಮಾಡ್ಬಿಟ್ಟು ನೀವೇ ಶೇಕ್ ಮಾಡ್ಕೊಂಡ್ ಕುಡಿತೀರಿ, ಹೌದಾ? ಮತ್ತೆ ಈ ತರ ಫುಡ್ ನ ಎಷ್ಟು ರೆಡಿ ಮಾಡಿದಾರ ನೋಡಿ. ನಿಮಗೆ ನೋಡಿ 17ನೇ ತಾರೀಕು ಯಾರು ಮಿಸ್ ಮಾಡದೆ ಎಲ್ರುನು ಬನ್ನಿ. ಅಲ್ಲಿ ಪ್ರತಿ ಒಂದು ಬೀಜದಿಂದ ಈ ಪ್ರಾಡಕ್ಟ್ ನ ಯಾವ ತರ ರೆಡಿ ಮಾಡ್ತಾರಂತ ಪಿನ್ ಟು ಪಿನ್ ತೋರಿಸ್ಕೊಡ್ತಾರ ವಿಡಿಯೋ ಸಮೇತ. ಮತ್ತೆ ನಾನು ಅಷ್ಟೇ ಇಲ್ಲಿ ಬಂದು ನೋಡ್ಕೊಂಡು, ವಾವ್ ಇದು ಇಂತ ಫುಡ್ ಎಲ್ಲಿ ಸಿಕ್ತತಪ್ಪ ನಮಗೆ ಅಂತಂದೇಳಿ ನಾನು ಮಾಡಿಟ್ಟಿರೋ ಆಸ್ತಿನ ನಾನು ತಿನ್ಬೇಕು, ನಾನ್ ಎಂಜಾಯ್ ಮಾಡ್ಬೇಕು, ನಾನ್ ಚೆನ್ನಾಗಿರ್ಬೇಕಂದ್ರೆ ಫಸ್ಟ್ ನನ್ನ ಹೆಲ್ತ್ ಚೆನ್ನಾಗಿರ್ಬೇಕು, ನನ್ ಬಾಡಿ ಫಿಟ್ ಆಗಿರ್ಬೇಕು. ನಾನ್ ಚೆನ್ನಾಗಿದ್ರೆ ನನ್ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ. ನಾನೇ ಅನಾರೋಗ್ಯದಿಂದ ಇದ್ರೆ ನಾನೆಲ್ಲಿ ಇನ್ನೇನು ನೋಡ್ಕೊಳಕ್ ಆಗ್ತದ? ಆಗೋದಿಲ್ಲ. ಅದಕ್ಕೋಸ್ಕರನೇ ನನ್ನ ಇಲ್ಲಿ ಕುತ್ಕೊಂಡ್ ಕಲ್ತಿದ್ದಕ್ಕೆ ಇವತ್ತು ನಾನು ನಿಮಗೆ ಹೇಳ್ಕೊಡಕ್ಕೆ ಸಾರ್ ಹೇಳಿದ್ರು. ಅಂದ್ರೆ ನಾನ್ ಕಲ್ತಿದ್ದೀನಲ್ಲ, ನಾನು ಸುಮಾರು ಜನಗಳನ್ನ ಹೊರಗಡೆ ಸರಿ ಮಾಡಿದೀನಿ. ಎಷ್ಟೋ ಜನಕ್ಕ BP ನಾರ್ಮಲ್ ಮಾಡ್ಸಿದೀನಿ, ಥೈರಾಯ್ಡ್ ನಾರ್ಮಲ್ ಮಾಡ್ಸಿದೀನಿ, ಶುಗರ್ ನಾರ್ಮಲ್ ಮಾಡ್ಸಿದೀವಿ. ಅಂದ್ರೆ ಫುಡ್ ತಗೊಂಡ್ರೆ ಅದು ಆಗ್ತತೆ, ಹೌದಲ್ಲ? ಕ್ಲಾಸಿಗೆ ಬಂದಿಲ್ಲ ಅಂದ್ರೆ ನಾವ್ ತಗೊಂಡ್ಬಿಡ್ತೀವಿ, ಶೇಕ್ ಮನೇಲೆ ಕುಡಿದ್ರೆ ರಿಸಲ್ಟ್ ಬರ್ತತಾ? ಬರಲ್ಲ. 1% ನಮಗ್ ರಿಸಲ್ಟ್ ಬರಲ್ಲ. ಯಾಕಂದ್ರೆ ಇಲ್ಲಿ ಕ್ಲಾಸಲ್ಲಿ ಜಾಯಿನ್ ಆದ್ರೆ ಪ್ರತಿ ಒಂದನ್ನು ಅಬ್ಸರ್ವ್ ಮಾಡ್ಕೊಂತೀವಿ, ನೋಟಿಸ್ಫೈ ಮಾಡ್ಕೊಂತೀವಿ. ಅಂದ್ರೆ ನಮ್ಗೆ ಏನೇನ್ ಆಗಿದೆ, ಏನೇನು ಚೆನ್ನಾಗಾಗಿದೆ ಹೇಳ್ತಾರಲ್ಲ ಕೋಚ್ ಬಂದ್ಬಿಟ್ಟು ನಿಮ್ ಮನೆಗೆ ಬಾಡಿ ಫಾರ್ಮ್ ಮಾಡಿ ಫುಡ್ ಕೊಟ್ಟು, ಇದ್ರಲ್ಲಿ ಸುಳ್ಳು ಹೇಳಂಗಿಲ್ಲ, ಮೋಸ ಮಾಡಂಗಿಲ್ಲ ಅಂತ ಹೇಳ್ತಾರೆ ನೋಡಿ. ಚೆನ್ನಾಗಾದ್ರೆ ಚೆನ್ನಾಗಾಗತ್ತೆ ಅಂತ ಹೇಳಿ, ಚೆನ್ನಾಗಾಗಿಲ್ಲ ಅಂದ್ರೆ ಚೆನ್ನಾಗಾಗಿಲ್ಲ ಅಂತ ಹೇಳಿ ಹೆಂಗ ಚೆನ್ನಾಗ್ ಮಾಡ್ಕೊಳೋದು ಅಂತ ಈ ಕ್ಲಾಸಲ್ಲಿ ಬಂದ ಮೇಲೆ ಹೇಳ್ಕೊಡ್ತಾರೆ.
ಇಷ್ಟು ಮಾಡಿಬಿಟ್ರೆ ನಮಗೆ ಡಿಫಿಷಿಯನ್ಸಿ ನಾರ್ಮಲ್ ಮಾಡ್ಕೋಬಹುದಲ್ಲ. ಸುಮ್ನೆ ಹಂಗೆ ಗುಡ್ಡನೆ ತಲೆ ಮೇಲೆ ಬಿದ್ದು ಬಿಡತ್ತೆ. BP ಬಂದ್ 20 ವರ್ಷ ಆತ್ ನನಗೆ, ಶುಗರ್ ಬಂದ್ 30 ವರ್ಷ ಆತು, 20 ವರ್ಷ ಆತು, 15 ವರ್ಷ ಆತು, 10 ವರ್ಷ ಆಯ್ತು. ಟ್ಯಾಬ್ಲೆಟ್ ತಿಂತಾನೇ ಅದೀವಿ. ಟ್ಯಾಬ್ಲೆಟ್ ತಿಂತ ಶಕ್ತಿ ಕುಗ್ಗೋಗ್ತಾನೇ ಇದೆ. ಎನರ್ಜಿ ಇಲ್ಲ. ಆ ಪವರಿಗೆ ಇನ್ನವಷ್ಟು ಊಟ ತಿನ್ನದ ತಟ್ಟೆ ಊಟ. ಹಸು ಜಾಸ್ತಿ ಆಗ್ತಾ ಇದೆ. ಶುಗರ್ ಆದ್ರೆ ಹಸುವು ಜಾಸ್ತಿ, ಟ್ಯಾಬ್ಲೆಟ್ ತಿನ್ನೋದ್ರಿಂದ ಇನ್ನೊಂದ್ ಸ್ವಲ್ಪ ಸಂಕಟ ಜಾಸ್ತಿ. ತಿನ್ನು ಇನ್ ಹೆಂಗ್ ನಾರ್ಮಲ್ ಮಾಡ್ಕೊಳಕ್ ಆಕತೆ? ಬಟ್ ನಾವ್ ಏನ್ ಕೊಡ್ಬೇಕು ಬಾಡಿಗೆ ಅದನ್ನ ಕೊಟ್ರೆ ಇಲ್ಲಿ ಎಷ್ಟು ಕ್ಲಿಯರಿಟಿಯಾಗಿ ನಾರ್ಮಲ್ ಆಗಿ ಚೆನ್ನಾಗ್ ಮಾಡ್ಕೋಬಹುದಲ್ಲ. ಸೊ ಹಿಂಗ ಈ ತರ ತಿಳಿದಿದ್ದಕ್ಕೆ ನಾನು ನನ್ ಫ್ಯಾಮಿಲಿ ಸಮೇತಕ್ಕೂ ರಿಸಲ್ಟ್ ತಗೊಂಡಿದ್ದೀನಿ. ಸೊ ನೋಡಿ, ಯಾರ್ಯಾರೆಲ್ಲ ಶುಗರ್ ನಾರ್ಮಲ್ ಮಾಡ್ಕೊಂಡಿದ್ದೀರಿ ನಮ್ ಗ್ರೂಪಿಗೆ ಬಂದ್ಬಿಟ್ಟು ಈ ಪ್ರಾಡಕ್ಟ್ ಯೂಸ್ ಮಾಡಿ, ಯಾರ್ಯಾರೆಲ್ಲ ಶುಗರ್ ನಾರ್ಮಲ್ ಮಾಡ್ಕೊಂಡಿದ್ದೀನಿ, BP ನಾರ್ಮಲ್ ಮಾಡ್ಕೊಂಡಿದ್ದೀನಿ, ಥೈರಾಯ್ಡ್ ನಾರ್ಮಲ್ ಮಾಡ್ಕೊಂಡಿದ್ದೀನಿ ಅನ್ನರಿದ್ರೆ ರೈಸ್ ಹ್ಯಾಂಡ್ ಮಾಡಿ. ಸೊ ಇದು ನಮ್ ಫ್ಯಾಮಿಲಿ ರಿಸಲ್ಟ್. ಎಲ್ರು ಫಿಟ್ ಅಂಡ್ ಫೈನ್ ಆಗದೀವಿ, ನಾವಂತೂ ಸೇಫ್ ಆಗದೀವಿ. ವೀರೇಶ್ ಸರ್ ಮೇಡಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ. ಯಾಕಂದ್ರೆ ಹೆಂಗೆಂಗೋ ಇತ್ತು ನಮ್ ಫ್ಯಾಮಿಲಿ, ಹೆಂಗೆಂಗೋ ಇದ್ದಿದ್ದು ಮೈಂಡ್ ಸೆಟ್. ಇಲ್ಲಿ ಒಂದು ಬಾಡಿ ಟ್ರಾನ್ಸ್ಫರ್ ಮಾಡ್ಕೊಳೋದ್ರ ಜೊತೆಗೆ